कारणमाय विश्वोदयस्थितिलयोन्यतिप्रदाय ज्ञानप्रदाय बुधासुरसौख्यदुर्गा सत्कारणाय विरथाय नमो नमस्ते। रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। विपरीतमतिप्रभूतवादान्यरस्य कृतवान् भुवितत्त्ववादम् सर्वेश्वरो हरिहृदि प्रतिपादयन्तम् आनन्दतीर्थमुनिवर्यमहं नमामि। बुद्धिर्बलं यशोधैर्यं यद्वैर्गुणलोकदा अजाड्यं वाक्पटुत्वञ्च मनोमत्स्मरणात् भवेत्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरतये वैष्णवे देवरेन्दवे श्रीराघवेन्द्रवरवे नमोऽत्यन्तदयालवे सुवर्णाय तवे सन्तं भक्तानां भयनाशनम् देवं वन्दे नारसिंहं सुगुणेन्द्रसूरितम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। स्वस्तिस्तु सदा। श्रीगुरुभ्यो नमः। हरिः ಓಂ। ವಿಶೇಷವಾಗಿ ಈ ಬದುಕು ಜೀವನ, ಈ ಜೀವನ ಸಾರ್ಥಕ ಮಾಡಿಕೊಳ್ಬೇಕು ಅಂತಂದ್ರೆ ತಿಳಿದುಕೊಂಡಿರಬೇಕು. ಏನಾದರೂ ನಮ್ಮ ಜೀವನ ಹೇಗಾಗಿದೆ ಅಂದರೆ ಒಂದನ್ನು ಸರಿಯಾಗಿ ತಿಳ್ಕೊಂಡಿಲ್ಲ, ಆ ಕಡೆ ಆಂಗ್ಲರನ್ನು ಸರಿಯಾಗಿ ಬರ ಹೋಗ್ಲಿಲ್ಲ, ಈ ಕಡೆ ಭಾರತೀಯತೆಯನ್ನು ಸರಿಯಾಗಿ ಹೋಗ್ಲಿಲ್ಲ. ಇದರಿಂದಾಗಿ ಅಲ್ಲೋಲ ಕಲ್ಲೋಲ, ಯಾವುದರಲ್ಲೂ ಕೂಡ ಸರಿಯಾದಂತಹ ಜ್ಞಾನ ಇಲ್ಲ, ಯಾವುದರಲ್ಲಿ ಕೂಡ ಕರೆಕ್ಟ್ ತಪ್ಪ ಅನುಮಾನ ಕೂಡ ಅದು ಸರಿಯಾಗಿಲ್ಲ. ವಸ್ತುತಸ್ತು ಏನಂದ್ರೆ ಆ ಜ್ಞಾನ ಇಲ್ಲ ಎಂಬುದೇ ಸರಿಯಾದಂತಹ ಜ್ಞಾನ ಇಲ್ಲ. ಜ್ಞಾನ ಇಲ್ಲ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಕೂಡ ಜ್ಞಾನ ಕಮ್ಮಿ ಅಂತ ಅನ್ಕೊಂಡಿದ್ದಾರೆ, ಆದರೆ ಜ್ಞಾನವೇ ಇಲ್ಲ ಅಂತ ಅದರ ಅರಿವು ಗೊತ್ತಾಗ್ತಾ ಇಲ್ಲ. ಈ ಜೀವನದ ಅರಿವು ಅಂದ್ರೆ ಬದುಕಿನಲ್ಲಿ ಏನೇನು ತಿಳ್ಕೋಬೇಕು ಅಂತಾದ್ರೆ, ಮನುಷ್ಯ ಹೇಗಿರಬೇಕು ಅಂತ ತಿಳ್ಕೊಳ್ಳೋದಂತಾದ್ರೆ ಜೀವನದಲ್ಲಿ ಈ ಪ್ರಪಂಚಕ್ಕೆ ಎರಡು ಕಣ್ಣಿದ್ದಂಗೆ. ಅದೇ ರಾಮಾಯಣ ಮತ್ತು ಮಹಾಭಾರತ. ಈ ರಾಮಾಯಣ ಮತ್ತು ಮಹಾಭಾರತ ಎರಡು ಕಣ್ಣಿಗೆ ಎಷ್ಟು ಶ್ರೇಷ್ಠವೋ ಅದೇ ರೀತಿಯಾಗಿ ಎರಡೂ ಕಣ್ಣಿನಲ್ಲಿಯೂ ಕೂಡ ಎರಡೆರಡು ತತ್ವವನ್ನು ತಿಳ್ಕೊಳ್ಳುವುದಿದೆ. ಉದಾಹರಣೆಗೆ ಮಹಾಭಾರತದಲ್ಲಿ ಎರಡು ಕ್ಯಾರೆಕ್ಟರ್, ಹಲವಾರು ಕ್ಯಾರೆಕ್ಟರ್ ಇದ್ರೂ ಕೂಡ ಮುಖ್ಯವಾಗಿ ಎರಡು ಕ್ಯಾರೆಕ್ಟರ್ ಇದೆ. ಉದಾಹರಣೆ ಹೇಳಿದ್ರೆ ಸ್ವಾಮಿಗಳು ಬರೆದಿದ್ರೆ ಸ್ವಾಮಿಗಳ ಮೇನದಲ್ಲಿ ದೇವಸೇವರಲ್ಲಿ ಇರ್ತಾರೆ, ಇಲ್ಲ ಅಂತಲ್ಲ, ಆದರೆ ಸ್ವಾಮಿಗಳು ಹೇಗೆ ಮೇನು ಹಾಗೆ ಮಹಾಭಾರತದಲ್ಲಿ ಎರಡು ಕ್ಯಾರೆಕ್ಟರ್ ಮೇಲೆ, ಒಂದು ಕೃಷ್ಣ, ಇನ್ನೊಂದು ದುರ್ಯೋಧನ. ನಮಗೆ ತಿಳ್ಕೊಂಡಾಗುವುದೇನೆಂದ್ರೆ ಒಂದ ಕೃಷ್ಣನ ಸರಿಯಾಗಿ ತಿಳ್ಕೋಬೇಕು, ಇಲ್ಲಾಂದ್ರೆ ದುರ್ಯೋಧನ ಸರಿಯಾಗಿ ತಿಳ್ಕೋಬೇಕು. ಕೃಷ್ಣನ ಸರಿಯಾಗಿ ತಿಳ್ಕೋಬೇಕು ಅಂತಂದ್ರೆ ದುರ್ಯೋಧನ ಬಗ್ಗೆ ಗೊತ್ತಿದ್ರೆ ಮಾತ್ರ ತಿಳ್ಕೊಳ್ಳಿ ಸಾಧ್ಯ. ಈಗ ಉದಾಹರಣೆಗೆ ಒಬ್ಬ ಯಾವುದೇ ಒಂದು ಅಭ್ಯಾಸ ಇಲ್ಲದವನಿಗೆ, ಅಂದ್ರೆ ಚಹಾ ಕುಡಿಯುವವನಿಗೆ ಅವನಿಗೆ ಒಂದು ಅಭ್ಯಾಸ ಇಲ್ಲದವನಿಗೆ ಚಹಾ ಹೇಗೆ ಕೇಳಿದ್ರೆ ಹೇಗೆ ಹೇಳಿ ಸಾಧ್ಯ? ಅದು ಅವನಿಗೆ ಆಗುದಿಲ್ಲ. ಅಂದ್ರೆ ರುಚಿ ಗೊತ್ತಿರಬೇಕು. ದುರ್ಯೋಧನ ಕೆಟ್ಟವನು ಅಂತ ಹೇಳ್ಬೇಕು ಅಂತಾದ್ರೆ ಅವನ ಕೆಟ್ಟತನ ಗೊತ್ತಿದ್ರೆ ಮಾತ್ರ ಸಾಧ್ಯ. ಮನುಷ್ಯ ಇದ್ದಾನೆ ಅಂತ ಎಷ್ಟು ಸತ್ಯನೋ ಮನುಷ್ಯತ್ವದಲ್ಲೇ ಮನುಷ್ಯ ಇರ್ತಾನೆ. ಆ ರೀತಿಯಾಗಿ ಮಹಾಭಾರತದಲ್ಲಿ ಎರಡು ಪಾತ್ರ, ಒಂದು ಕೃಷ್ಣ, ಇನ್ನೊಂದು ದುರ್ಯೋಧನ. ರಾಮಾಯಣದಲ್ಲೂ ಕೂಡ ಅಷ್ಟೇ ಪವಿತ್ರವಾದಂತಹ ಎರಡು ಪಾತ್ರಗಳು, ಒಂದು ರಾಮ, ಇನ್ನೊಂದು ಅದೇ ರಾಯುವಂತಹ ರಾವಣ. ಯದ್ಯಪಿ ನಮ್ಮಲ್ಲಿ ರಾವಣ ನೋಡಿ, ರಾವಣನಲ್ಲೂ ಕೂಡ ತಿಳ್ಕೊಳ್ಳುವಂತಹ ವಿಷಯ ಏನಂದ್ರೆ ರಾವಣ ಕಾಲದಲ್ಲಿ ಸಂಧ್ಯಾವಂದನೆ ಮಾಡ್ತಾ ಇದ್ರಂತೆ. ಈಗ ರಾವಣ ವಂಶಸ್ಥರು ಯಾರಿಲ್ಲ, ಕಾಲ ಸಂಧ್ಯಾವಂದನೆ ಬಿಡಿ. ತಂದೆ ತಾಯಿಗೆ ನಮಸ್ಕಾರ ಮಾಡೋ ಸಂತ ಹೊರಟೋಗಿದೆ.
ಅಂತಹ ಕೆಟ್ಟ ಕಾಲ ಬಂದಿದೆ. ಅದಕ್ಕೆ ಕಾಲಕ್ಕೆ ನಾವು ದೂರ ಮಾಡಬಹುದು, ಅದ ಕಾರಣಕ್ಕೂ ನಮ್ಮ ತಪ್ಪನ್ನು ನಾವು ತೋರಿ. ಆ ರೀತಿಯಾಗಿ ರಾಮ ಮತ್ತು ರಾವಣ ಏನು ಬಿದ್ದಾರಲ್ಲ, ಈ ಕ್ಯಾರೆಕ್ಟರ್ ಅಲ್ಲಿ ನೀವು ರಾಮನನ್ನ ತಿಳ್ಕೊಂಡು ರಾಮ ಆಗ್ಬೇಕು, ಇಲ್ಲ ರಾವಣ ಆಗ್ಬೇಕು. ತಿಳಿದುಕೊಳ್ಳಬೇಕೆ ರಾವಣನ ನಿಶ್ಚಿತ ಅದರಲ್ಲಿ. ಉದಾಹರಣೆಗೆ ತಿಂದರೆ ಹೇಗೆ ಹೊಟ್ಟೆ ತುಂಬತ್ತೋ, ತಿನ್ನಿಲ್ಲ ಅಂದ್ರೆ ಏನು ಹೊಟ್ಟೆ ಹಾಗೆ ಇರುತ್ತೆ. ಹಾಗೆ ರಾಮನನ್ನ ಸ್ಮರಣೆ ಮಾಡಿದ್ರೆ, ಅಂದ್ರೆ ರಾಮನ ತಿಳ್ಕೊಂಡ್ರೆ ಅಂತಾದ್ರೆ ರಾಮ ಆಗ್ಲಿಕ್ಕೆ ಸಾಧ್ಯ ಇದೆ, ಯಾವುದೇ ಕಾರಣಕ್ಕೂ ಆಗುದಿಲ್ಲ. ಹಾಗಾದ್ರೆ ಆಚಾರ್ಯ ನಾವು ನಾಳಿನ ಪ್ರವಚನಕ್ಕೆ ಹೋಗಿಲ್ಲ, ರಾಮ ಆಗುವುದಿಲ್ಲ ಪ್ರವಚನ ಪ್ರಯೋಜನ ಅಂತ. ಕಾರಣ ಏನಂದ್ರೆ ರಾಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ರಾಮನ ಕೆಟ್ಟದ್ದು ಬುದ್ಧಿ ಬರಬಾರ್ದು ನಮ್ಮ ಯಾವುದೇ ಕಾರಣ. ಈ ರಾವಣರ ವ್ಯತ್ಯಾಸ ಏನಂದ್ರೆ, ರಾವಣ ತುಂಬಾ ಕೆಟ್ಟವನು. ಈ ತುಂಬಾ ಅನ್ನೋ ಪದವನ್ನು ಕಮ್ಮಿ ಆಗುತ್ತೆ, ಅಷ್ಟು ಕೆಟ್ಟವನು. ಆ ರೀತಿಯಾಗಿ ರಾಮ ಎಷ್ಟು ಒಳ್ಳೆಯವನಂದ್ರೆ ಎಲ್ರಿಗೂ ಕೂಡ ಮಗ ಇದ್ರೆ ಇಂಥೋಗಿರ್ಬೇಕು ಅಂತ ಹೇಳ್ತಿದ್ದಾರಂತೆ ರಾಮರಾಜ್ಯದಲ್ಲಿ. ಆದ್ರೆ ಎಲ್ಲರೂ ಅಲ್ಲ ನಮಗೆ ಸಿಕ್ಕ ಸಾಧ್ಯ ಇಲ್ಲ. ದಶರಥನಾಗ್ಲಿ ಕೌಸಲ್ಯ ಅಷ್ಟೆಲ್ಲ ಪುಣ್ಯ ಮಾಡಿದರೆ ಮಾತ್ರ ಆ ಒಂದು ಸೌಭಾಗ್ಯ ಸಿಗಲಿಕ್ಕೆ ಸಾಧ್ಯ. ಹಾಗಂತ ಹೇಳಿ ಈಗಿನ ಮಕ್ಕಳನ್ನು ರಾವಣ ಮಾಡೋರು. ಈಗಿನ ಮಕ್ಕಳಿಗೂ ಕೂಡ ರಾಮನ ಆದರ್ಶಗಳನ್ನು ಕೊಟ್ಟು ರಾಮೇನಾಗಿಸಿದಿಲ್ಲ, ಆ ಒಂದು ಬುದ್ಧಿಯನ್ನ ಸರಿಯಾದ ಬುದ್ಧಿಯನ್ನು ಕೊಡಬೇಕು. ಇನ್ನು ಈ ರಾಮನ ಒಂದು ಪಾತ್ರ, ಈ ಮೊದಲಿಗೆ ಈ 6ನೇ ಅಧ್ಯಾಯ ಬೇಗ ಶುರು ಮಾಡಿದ್ರೆ ಮುಗಿಯತ್ತೆ ಪ್ರಶ್ನೆ ಅಲ್ಲ. ಅದು ಶುರು ಮಾಡಿ ಮಾಡೋದಕ್ಕಿಂತ ಮುಂಚೆ ರಾಮ ರಾವಣ ಯಾರು ಅಂತ ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ ಒಂದು ವಿಷಯವನ್ನು ಹೇಳ್ತೇನೆ. ರಾಮ ಯಾರಿಗಾದ್ರೂ ಒಬ್ಬರು ಕೆಟ್ಟವನಂತೂ ಯಾವ ಪಾತ್ರ ಕಲವರಿಸಿದೆ ಅವನಿಗೆ? ಇಡೀ ಜಗತ್ತಿನಲ್ಲಿ ರಾಮ ಸೀತೆಗೆ ಯಾವತ್ತೂ ಅನಿಸಿದೆಯಾ ಕೆಟ್ಟವನಂತ? ಯಾವತ್ತೂ ಅನಿಸಿಲ್ಲ. ಲಕ್ಷ್ಮಣನಿಗೆ ತಮ್ಮನಿಗೆ ಯಾವತ್ತೂ ಅನಿಸಿದೆಯಾ? ಇಲ್ಲ. ವಿಶ್ವಾಮಿತ್ರ ಗುರುಗಳು ಒಂದು ಘಟನೆ, ದಶರಥ ಮಹಾರಾಜ ಅವರೆಲ್ಲರ ಒಂದು ಬಿಲ್ಲು ವಿದ್ಯೆಗೆ ಕಳಿಸ್ಕೊಡ್ಬೇಕಂತ ವಿಶ್ವಾಮಿತ್ರ ಬರ್ತಾರೆ. ಆ ಸಮಯದಲ್ಲಿ ವಿಶ್ವಾಮಿತ್ರ ಎಲ್ಲವೂ ಕೂಡ ವಿದ್ಯೆಯನ್ನು ಹೇಳ್ಕೊಡ್ತಾ ಇರ್ತಾರೆ. ವಿದ್ಯೆಯನ್ನು ಹೇಳ್ಕೊಡ್ಬೇಕಾದ ಸಮಯದಲ್ಲಿ ಅವನಿಗೆ ಗೊತ್ತಿಲ್ಲ ವಿಶ್ವಾಮಿತ್ರನಿಗೆ ಇವನು ಸಾಕ್ಷಾತ್ ಭಗವಂತನ ಸ್ವರೂಪ ಅಂತ. ಅದು ಕೂಡ ಯಾಕೆ ಹೇಳ್ಕೊಡ್ತಾರೆ ಅಂದ್ರೆ, ಹೇಳಿಕೊಳ್ಳಿಲ್ಲ ಅಂದ್ರೆ ರಾಮ ಏಕಲ್ಲ ನನಗೆ ಇನ್ನೊಂದು ಪ್ರಶ್ನೆ ಉಳಿದಿಲ್ವಾ? ಅದಕ್ಕೋಸ್ಕರ, ನಮಗೆ ತಿಳಿಯೋದಕ್ಕೋಸ್ಕರ. ಮತ್ತೆ ಹಾಗಾದ್ರೆ ರಾಮ ಹುಟ್ಟಿದೀಗ ಅವನಿಗೆ ಹೇಳ್ಕೊಡ್ಬೇಕಾದ್ರೆ ಅಲ್ಲಿ ಎಲ್ಲದಕ್ಕೂ ಕೂಡ ಮಂತ್ರ ಶಕ್ತಿ ಹೆಚ್ಚಾಗ್ತಾ ಇರ್ತದೆ. ಅವನಿಗೆ ಉಪದೇಶ ಮಾಡೋದ್ರಿಂದ ರಾಮನಿಗೆ ಯಾವ ಪ್ರಯೋಜನ ಇಲ್ಲ. ರಾಮ ಸರ್ವಶಕ್ತ, ಸರ್ವೇಶ್ವರಾಯ ಮಹಾವೀರ ಸುಖದಾರ ಮಹಾರ್ಣವಾಯ ಅಂತ ಹೇಳಿದ. ಈ ರೀತಿಯಾಗಿ ಹೇಳಿರೋದ್ರಿಂದ ಅವನಿಗೆ ಯಾಕೆ ಮಂತ್ರ ಉಪದೇಶ, ಅವನಿಗೆ ಯಾಕೆ ಶ್ಲೋಕ ಉಪದೇಶ, ಅವನಿಗೆ ಯಾಕೆ ಸ್ತೋತ್ರ ಉಪದೇಶ? ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾಮ ಜಗದೋದ್ಧಾರ, ಜಗತ್ತನ್ನು ಸೃಷ್ಟಿ ಮಾಡಿದವನು. ಆ ರೀತಿಯಾಗಿ ಅಂದ್ರೆ ವಿಷ್ಣು ಅಂದ್ರೆ ಭಗವಂತ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮಲ್ಲಿ ಕೆಲವು ಸಂಶಯಗಳು, ಭಗವಂತ ಅದನ್ನು ಸೃಷ್ಟಿ ಮಾಡಿ ಇವನಿಗೆ ಹೇಳಿದ ಅವನಿಗೆ ಹೇಳಿದ ಅಂತ. ವಸ್ತುತಸ್ತು ಭಗವಂತ ಸೃಷ್ಟಿ ಮಾಡುವುದಿಲ್ಲ. ಉದಾಹರಣೆಗೆ ಮಕ್ಕಳನ್ನ ಹಾಗೆ ಬಿಡಬಹುದು, ಸಂಸ್ಕಾರ ಕೊಡೋದು ಯಾಕಂದ್ರೆ ಅವನಿಗೂ ಜವಾಬ್ದಾರಿ ಏನು ಗೊತ್ತಾಗಿ ಅಂತ. ಅದಕ್ಕೋಸ್ಕರ ದೇವತೆಗಳೆಲ್ಲರೂ ಕೂಡ ಅವನೊಂದು ಕೆಲಸವನ್ನು ನಿಯಮ ಮಾಡಿದ್ದಾರೆ. ಮತ್ತೆ ಬೇರೆ ಯಾವುದೇ ಕಾರಣಕ್ಕೂ ದೇವರಿಗೆ ಆಗುವುದಿಲ್ಲ ಅಂತ ನಿಯಮ ಅಲ್ಲ. ದೇವರು ಸರ್ವಶಕ್ತ. ಹೀಗೆ ರಾಮನ ಪಾತ್ರ ಸೀತೆಗೆ ಕೂಡ ಅತ್ಯಂತ ತುಂಬಾ ಇಷ್ಟವಾದದ್ದು. ಗಂಡ ಅಲ್ಲಿ ಹೀಗಿರಬೇಕು ಅಂತ. ಈಗಿನ ಕಾಲದಲ್ಲಿ ಯಾರು ಆಗುವುದಿಲ್ಲ. ಮದುವೆಯಾಗಿ ಮೊದಲು ಏನಾದ್ರೂ ಪಟ್ಟಾಭಿಷೇಕ ಬಿಟ್ಟು ಹೋಗಿ ಎಲ್ಲಾದ್ರೂ ಕಾಡಿಗೆ ಹೋದ್ರೆ ಅವತ್ತೇ ಡೈವರ್ಸ್ ಲೆಟರ್. ಆ ರೀತಿಯಾಗಿ ನಮಗೆ ನೋಡಿ, ರಾಮಾಯಣ ಅನ್ನೋದು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ, ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ತಿಳಿಸಿಕೊಡುವಂತಹ ಗ್ರಂಥಗಳೇ ರಾಮಾಯಣ ಮಹಾಭಾರತದಲ್ಲಿ. ಈ ಇನ್ನೂ ಕೆಲವರಿಗೆ ಸಂದೇಹ ಇದೆ. ಸಂದೇಹ ಅಂದ್ರೆ ಮಹಾಭಾರತ ಮನೆಯಲ್ಲಿದ್ರೆ ಯುದ್ಧ ಆಗೋದು ಹೌದಾಚಾರ್ಯ. ಆ ಮಹಾಭಾರತ ತಿಳ್ಕೊಂಡ್ರೆ ಯುದ್ಧ ಆಗೋದು, ತಿಳ್ಕೊಂಡ್ರೆ ಯಾವುದೇ ಯುದ್ಧ ಆಗೋದಿಲ್ಲ. ಯಾಕಂದ್ರೆ ತಿಳ್ಕೊಂಡ್ರೆ ಸತ್ಯದ ಅರಿವು ಗೊತ್ತಾಗುತ್ತೆ. ಸತ್ಯದ ಅರಿವು ಗೊತ್ತಾಗದೆ ಯಾವುದೇ ಕಾರಣಕ್ಕೂ ಯುದ್ಧ ಆಗಲು ಸಾಧ್ಯ ಇಲ್ಲ. ಸತ್ಯದ ಗೊತ್ತಾಗದೆ ಇರೋ ಕಾರಣಕ್ಕೆ ಯುದ್ಧ ಆಗಿ ಪ್ರಾರಂಭ. ಯುದ್ಧ ಆಗುದಂದ್ರೆ ಈ ಗದಾ ಯುದ್ಧ ಆಗುದಿಲ್ಲ, ಮನಸ್ಸಿನ ಯುದ್ಧ ಪ್ರಾರಂಭ. ಆ ರೀತಿಯಾಗಿ ರಾಮ ಇನ್ನು ಲಕ್ಷ್ಮಣ ಲಕ್ಷ್ಮಣ ಈಗಿನ ಅಣ್ಣ ತಮ್ಮಂದ್ರೆ ಆದ್ರೆ ಇಲ್ಲ. ಈಗ ಯಾರಾದ್ರೂ ನಮ್ಮ ಹತ್ರ ಯಾರಾದ್ರು ಸ್ವಾಮಿ ಹತ್ರ ಬಂದು ಇವರಿಬ್ರು ಅಣ್ಣ ತಮ್ಮಂದ್ರು ಅಂತ ಹೇಳ್ತಾರೆ. ಅದಕ್ಕೆ ಕೆಲವು ಸ್ವಾಮಿ ಹೇಳ್ತಾರೆ, ನೀವು ರಾಮಲಕ್ಷ್ಮಣರು ವಾಲಿಸುತ್ತೀರು. ಯಾಕಂದ್ರೆ ನಮ್ಮಲ್ಲಿ ಆಸ್ತಿಗೋಸ್ಕರ
ಕೆಲವು ಕ್ಷುಲ್ಲಕವಾದಂತಹ ಕೆಲವು ಕಾರಣಕ್ಕೋಸ್ಕರ ಅಣ್ಣ ತಮ್ಮಂದಿರು ಬೇರೆ ಈಗಿನ ಕಾಲದಲ್ಲಿ ನೋಡ್ತಿದ್ದೀವಿ. ಕಾರಣ ಏನಂದ್ರೆ ಅವ್ರು ಮಾಡಿದಂತಹ ಪ್ರಾರಬ್ಧ ಕ್ರಮ ಅಂತ ಒಂದು ವಿಷಯ ಸತ್ಯ ಎಷ್ಟು ಸತ್ಯವೋ ಅಷ್ಟೇ ಸತ್ಯ, ಅವರಿಗೆ ಅಷ್ಟು ಬೇರೆ ಸರಿ ನೀಡಿಲ್ಲ. ಅಂದ್ರೆ ಆಧ್ಯಾತ್ಮಿಕತೆ ಎನ್ನುವುದು ಯಾವಾಗ ಒಂದು ಚಿಕ್ಕ ವಯಸ್ಸಿನಲ್ಲಿ ಬರುತ್ತೋ, ಯಾವಾಗ ಆ ಸಮಯದಲ್ಲಿ ಗಟ್ಟಿಯಾಗತ್ತೋ, ಅದೇ ಸಮಯದಲ್ಲಿ ಆ ಗಟ್ಟಿಯಾದಂತಹ ಏನು ಬೇರಿದೆಯಲ್ಲ ಅದೇ ಕೊನೆವರೆಗೂ ಕೂಡ ಕೊನೆಗೊಂಡು. ಆ ರೀತಿಯಾಗಿ ರಾಮನ ಪಾತ್ರ ಲಕ್ಷ್ಮಣನಿಗೂ ಕೂಡ ಅತ್ಯಂತ ಇಷ್ಟವಾದದ್ದು. ಇನ್ನು ದಶರಥ ಅಪ್ಪ ಮಗ ಹೇಳಿಕ್ಕೂ ಇದು ಅದ್ಭುತ, ಕೇಳಲಿಕ್ಕೂ ಒಂಥರ ವಿಚಿತ್ರ ಆದರೂ ಹೇಳಲೇಬೇಕಾದಂತಹ ವಿಷಯ. ದಶರಥ ನೋಡಿ ತನ್ನ ಹೆಂಡತಿಗೆ ಮಾತು ಕೊಟ್ಟ, ಕೈಕೇಯಿ, ಇಲ್ಲ ನಾನಿಗೊಂದು ಮಾತು ಕೊಡ್ತೇನೆ, ಅವಳು ಎಷ್ಟು ಬುದ್ಧಿವಂತ ನೋಡಿ. ಹೆಣ್ಮಕ್ಳು ಅವಾಗಿಂದ ಬುದ್ಧಿವಂತ, ಈಗಿಂದಲ್ಲ, ಅವತ್ತಿಂದಲೂ ಕೂಡ ಬುದ್ಧಿವಂತರೇ ಆಗಿದ್ದಾರೆ. ಟೈಮ್ ಬಂದ ಕರೆಕ್ಟಾಗಿ ಬೇಡ್ತೇನೆ ಅಂತ, ಯಾವುದೇ ಕಾರಣಕ್ಕೂ ಟೈಮ್ ಅವರಿಗೆ ಕಾಯಿ ಬರಲಿ, ಆ ಟೈಮ್ ಬಂದಾಗ ಎಲ್ಲಿ ಬೇಡಬೇಕು ಅಲ್ಲಿ ಬೇಡ್ತೇನೆ. ಆ ರೀತಿಯಾಗಿ ಕೈಗೆ ಹೇಳಿದಂತೆ, ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡೋದು, ರಾಮನನ್ನ ವನವಾಸ ಕಳಿಸೋದು. ರಾಮ ಆಯ್ತು, ಒಂದು ಮಾತು ಹೇಳಿಲ್ಲ ರೀ ರಾಮ, ಒಂದು ಮಾತು ಹೇಳಿಲ್ಲ. ಕೈಗೆ ಈ ತರ ಹೇಳಿದ್ರ ನಮ್ಮ ತಾಯಿಯಂದ್ರೆ ನಾವು ಹೇಳಿದ್ರು ಕೂಡ, ಅಯ್ಯೋ ಅಮ್ಮ ಈಗ ಮಾಡ್ತಿದ್ದೆ, ನಾನು ಈಗಷ್ಟೇ ಮದುವೆ ಬಂದಿದ್ದೇನೆ, ನಮ್ಮ ಬಾಯಿಗೆ ಇನ್ನೂವರೆ ಬರಲಿಕ್ಕೆ ಸಾಧ್ಯ ಉಂಟು. ಆದರೆ ಅಂತಹ ತಾಯಿ ವಾತ್ಸಲ್ಯ, ಅದು ಹೆತ್ತ ತಾಯಿ ಬಿಡಿ, ಹೆತ್ತ ತಾಯಿಗೆ ಅದೇ ಜಾಗದಲ್ಲಿ ನೋಡ್ತಾ ಇದ್ದು, ಸಮಾನವಾದಂತಹ ಜಾಗದಲ್ಲಿ ನೋಡ್ತಾ ಇದ್ದು. ಆದ್ದರಿಂದ ಆ ತಾಯಿ ವಾತ್ಸಲ್ಯವು ಕೂಡ ರಾಮನ ನೋಡಿದ್ದೇವೆ. ಇನ್ನು ಹನುಮಂತ ರಾಮದೂತ, ಇವನಿಗೆ ಏನೋ ಖುಷಿಯಾಗುವುದು ಎಂದರೆ, ಏನೇ ಕೆಲಸ ಹೇಳಿ ನಾನು ಮಾಡಿದಂತೆ ಯಾವತ್ತೂ ಮುಂದುವರಿಲ್ಲ ಹನುಮಂತ. ಎಲ್ಲಿವರೆಗೆ ಅಂದ್ರೆ ಸಂಜೀವ ಗಂಧಮಾದನ ಪರ್ವತ ಎಲ್ಲವನ್ನೂ ಕೂಡ, ಗಂಧಮಾದನ ಪರ್ವತ ಸಂಜೀವ ಎಲ್ಲವನ್ನೂ ಕೂಡ ಆ ರಾಮ ಹೇಳಿದ ಮುಗಿತು. ನಾ ಏನ್ ಬೇಕಾದ್ರೂ ಮಾಡಿ ಸಂತೆ, ರಾಮ ಹೇಳಲಿಲ್ಲ ಅಂದರೆ ನನ್ನ ಕೈದವನ್ನು ಹುಲ್ಲುಗಡ್ಡೆ ಹೊರಡಿಸುವಂತಿಲ್ಲ. ವಸ್ತುತಸ್ತು ರಾಮನಿಗೆ ಹನುಮಂತ ಬೇಕಂತಿರಲಿಲ್ಲ, ಹನುಮಂತನಿಗೆ ರಾಮ ಬೇಕಂತಿರಲಿಲ್ಲ, ಆದರೆ ಅವನಲ್ಲಿರುವಂತಹ ಭಕ್ತಿ, ಅದರಿಂದ ಅವನು ಅಷ್ಟು ಭಕ್ತಿ ಮಾಡಿ ರಾಮದೂತ ಅಂತ ಕರೆಸಿಕೊಂಡ. ಇಲ್ಲಾಂದ್ರೆ ರಾಮದೂತ ಅಂತ ಕರೆಸಿಕೊಡ್ತಿರ್ಲಿಲ್ಲ, ಹನುಮಾನ್ ಅಂತ ಕರೆಸಿಕೊಡ್ತಿದ್ದ. ಇದೇ ರೀತಿಯಾಗಿ ನನ್ನ ವಿದ್ಯಾಗುರುಗಳಾದ ಹಾಗೂ ಜ್ಞಾನದಾತರು ಮತ್ತು ಅನ್ನವನ್ನು ಕೊಟ್ಟಂತಹ ಪುತ್ತಿಗೆ ಮಠದ ಹಿರಿಯ ಶ್ರೀಪಾದರಾದಂತಹ ಸುಗುಣೇಂದ್ರ ಶ್ರೀಪಾದರಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಸುಶ್ರೀಂದ್ರ ತೀರ್ಥ ಶ್ರೀಪಾದರಿಗೂ ನಮಸ್ಕರಿಸುತ್ತಾ, ಪ್ರವಚನ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಹಾಗೂ ನನ್ನ ಗುರುಗಳಾದಂತಹ ವಿದ್ಯಾಕರಣ ವಿರಾಜತೀರ್ಥ ಶ್ರೀಪಾದರಿಗೂ ನಮಸ್ಕರಿಸುತ್ತಾ ಇವತ್ತಿನ ಪ್ರವಚನ ಈಗ ಪ್ರಾರಂಭ ಮಾಡಿದ್ದೇನೆ. ವಸ್ತುತಃ ಗುರುವರ ನಾಮನೀಯ ಅಂತ ಹೇಳ್ತಾರೆ, ಗುರುವರ ನಾಮನೀಯ ಅಂತ ಹೇಳ್ತಾರೆ. ಅಂದ್ರೆ ಗುರುಗಳ ಹೆಸರನ್ನು ಯಾವುದೇ ಕಾರಣಕ್ಕೂ ಹೇಳಬಾರದು, ಹೇಳದಿದ್ದರೆ ನೀವು ಗೊತ್ತಾಗುವುದಿಲ್ಲ, ನೀವು ಗೊತ್ತಾಗದರೆ ಯಾರನ್ನು ಕೊನೆ ಬಗ್ಗೆ ನನಗೆ ಬರುತ್ತೆ, ಅದಕ್ಕೋಸ್ಕರ ಹೇಳಿಬಿಟ್ಟೆ. ಇಲ್ಲಿ ಆಗಲೇ ಹೇಳಿದ ಹಾಗೆ ರಾಮಾಯಣ ಮಹಾಭಾರತ ಎಂಬುದು ಭಗವಂತನ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಎಲ್ಲಿ ಸಾಧ್ಯ ಅಂತಂದ್ರೆ ಅದು ರಾಮಾಯಣ ಮಹಾಭಾರತ ಅಂತ ಆಗಲೇ ಹೇಳಬಹುದು. ಅದೇ ರೀತಿಯಾಗಿ ವೇದದ ಅರ್ಥವೂ ಕೂಡ ರಾಮಾಯಣ ಮಹಾಭಾರತದಲ್ಲಿ ಅಡಗಿರುವುದು. ಅದನ್ನೇ ಕೃಷ್ಣ ಗೀತೆಯಲ್ಲಿ ತಿಳಿಸ್ತಾನೆ, ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ. ನೋಡಿ, ಮೈಕ್ ತೆಗೆದ ಧ್ವನಿ ಜೋರು ಬಂದಿಲ್ಲ, ಈ ಶ್ಲೋಕ ಹೇಳಬೇಕಾದ ಒಂದು ಖುಷಿ ಆಗುತ್ತೆ ನೋಡಿ. ಅದು ನೆನೆಸ್ಕೊಂಡ್ರೆ ಒಂಥರ ಮೈ ಜುಮ್ ಅನ್ನೋ ಶ್ಲೋಕ ಅದೆಲ್ಲ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ, ಅಷ್ಟಾದಶ ಪುರಾಣಗಳಲ್ಲಿಯೂ ಕೂಡ ಸಮಗ್ರ ವೇದದಲ್ಲಿಯೂ ಕೂಡ, ವೇದ ಅಂತಂದ್ರೆ ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಲ್ಲವೂ ಕೂಡ ಭಗವಂತನ ಸ್ತೋತ್ರವನ್ನೇ ಮಾಡುತ್ತೆ. ಅದರಲ್ಲೂ ವಿಶಿಷ್ಟತೆ ಹೇಳ್ತೇನೆ. ಋಗ್ವೇದದಲ್ಲಿ ಒಂದು ಮಂತ್ರ ಬರುತ್ತೆ,
ನಿಶುಸೀದ ಗಣಪತೆ ಗಣೇಶತ್ವಮಾಹುರವಿಪ್ರಾತಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಮ್ಮ ಕವಂಚಕ್ರಮರ್ಚ. ಈ ರೀತಿಯಾಗಿ ಮಂತ್ರ ಇದೆ. ಈ ಮಂತ್ರದ ಅರ್ಥ ಏನು ಗೊತ್ತಾ? ನಿತ್ಯದಲ್ಲಿಯೂ ಕೂಡ ಎಲ್ಲರೂ ಪೂಜೆ ಮಾಡಬೇಕಾದ್ರೆ ಗಣಪತಿಯನ್ನ ಸ್ತೋತ್ರ ಮಾಡಬೇಕು, ಆದ್ದರಿಂದ ಈ ಮಂತ್ರವನ್ನು ಹೇಳಬೇಕು ಅಂತ ಹೇಳ್ತಾರೆ. ಆದರೆ ಇದರ ಮೂಲ ಅರ್ಥ ಏನು ಗೊತ್ತಾ? ನರುತೆ ತ್ವತ್ಕ್ರಿಯತೆ, ನಿನ್ನ ಆಜ್ಞೆ ಇಲ್ಲದೆ ನಾನು ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಭಗವಂತನ ಆಜ್ಞೆ ತಗೊಂಡು, ಅಂದ್ರೆ ನನ್ನಲ್ಲಿ ಕುಳಿತುಕೊಂಡು, ನೀನು ನನ್ನಲ್ಲಿ ಕುಳಿತುಕೊಂಡು ನಿನ್ನ ಪೂಜೆಯನ್ನು ನನ್ನ ಮೂಲಕವೇ ನಡೆಸಿಕೊಂಡು. ಹಾಗಾದ್ರೆ ಈಗ ಭಗವಂತನಿಗೆ ಹಾಗಾದ್ರೆ ಪೂಜೆ ಬೇಕು ಅಂತ ಸಮಸ್ಯೆ ಬರಬಹುದೇನು? ಅಲ್ಲ. ಭಗವಂತನನ್ನ ಪೂಜೆ ಮಾಡಬೇಕಾದ್ರೆ ಪುಟ್ಟ ಮಗುವಿನಂತೆ ನೋಡಬೇಕು. ಹಾಗಾದ್ರೆ ಪುಟ್ಟ ಮಗು ಅಂದ್ರೆ ಭಗವಂತನಿಗೂ ಜೀವ ಇದೆ ಅಂತ ಆಗಲ್ಲ. ನಮ್ಮ ತಿಳುವಳಿಕೆಗೋಸ್ಕರ ಹೇಳಿದ ಅಷ್ಟೇ. ಅದು ಭಗವಂತ ನೀವು ಪೂಜೆ ಮಾಡಿದವನು ಯಾರಾದ್ರೂ ಮಾಡಿಸೋದು. ಯಾಕಂದ್ರೆ ಒಂದೇ ಗೋವಿಂದಮಾನಂದ ಜ್ಞಾನದೇಹಂ ಪದಿವಿಷಯ, ಆನಂದ ಮತ್ತು ಜ್ಞಾನ ಇವುಗಳೇ ದೇಹವಾಗಿ ಉಳ್ಳಂತಹವನು. ಅದರಲ್ಲೂ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರವ. ಈ ಅರ್ಜುನ ಉಪದೇಶ ವಿಶ್ವರೂಪ ದರ್ಶನ ಕೃಷ್ಣ ಅರ್ಜುನಿಗೆ ತೋರಿಸಿದಾಗ ಕಿರು ಬೆರಳಿನ ಉಗುರು ಕಾಣಿಲ್ಲ ಅರ್ಜುನನಿಗೆ. ಅರ್ಜುನ ಅಷ್ಟು ಎತ್ತರಾಗಿದ್ದರೂ ಕೂಡ ಈಗಿನ ಕಾಲದಲ್ಲಿ ಎಲ್ಲರೂ ಬಿಟ್ಟ ಇದ್ದಾರೆ. ಎಲ್ಲರೂ ಕೂಡ ಈ ಕೈಯನ್ನು ಉದ್ದ ಮಾಡಿದ್ದಾರೆ, ಮೊಣಕೈ ಬಂದು ತಲುಪಿದಂತೆ. ಮತ್ತೆ 7-8 ಫೀಟ್ ಎತ್ತರ ಇದ್ದಂತೆ ಎಲ್ಲರೂ ಕೂಡ. ಅಷ್ಟು ಎತ್ತರ ಇದ್ರೂ ಕೂಡ ಅರ್ಜುನನಿಗೆ ಕಿರು ಬೆರಳಿನ ಉಗುರು ಕಾಣಲಿಲ್ಲ. ಆಲೋಚನೆ ಮಾಡಿ, ಎಷ್ಟು ಭಗವಂತನ ಶಕ್ತಿ ಇರಬಹುದು, ಎಷ್ಟು ಅವನು ತಾಕತ್ತಿರಬಹುದು. ಇನ್ನು ಇದನ್ನೇ ಕೂಡ ಯಜುರ್ವೇದ ಹೇಳ್ತಾರೆ. ತತ್ಸೃಷ್ಟ್ವಾ ತದೇವ ನ ಪ್ರಾವಿಶತ್. ಏನಂದ್ರೆ ಒಂದನ್ನ ಸೃಷ್ಟಿ ಮಾಡಿದ, ಭಗವಂತ ಅದರಲ್ಲಿ ಹೋಗಿ ಕುಳಿತ. ಇದೇ ಅರ್ಥ ಆಯ್ತಾ? ಇದೇ ಮೂಲ ಅರ್ಥ. ಅದನ್ನು ಯಜುರ್ವೇದದಲ್ಲಿ ಕೆಲವು ಕರ್ಮಾಂಗ ಭಾಗವನ್ನು ತಿಳಿಸಿಕೊಡ್ತಾರೆ, ಋಗ್ವೇದದಲ್ಲಿ ಸ್ತೋತ್ರ ಭಾಗವನ್ನು ತಿಳಿಸಿಕೊಡ್ತಾರೆ. ಈ ಕರ್ಮಾಂಗ ಭಾಗವನ್ನು ತಿಳಿಸಿಕೊಡೋದಕ್ಕೆ ಮುಂಚಿತವಾಗಿ ಅದೆಲ್ಲವೂ ಕೂಡ ಮೂಲ ಅರ್ಥ ಭಗವಂತನ ಹೇಳುವುದು. ಈ ತತ್ಸೃಷ್ಟ್ವಾ ತದೇವಾನ ಪ್ರಾವಿಶತ ಎಂಬುದಕ್ಕೆ ಅರ್ಥ ಮಾಡಿದಾಗ ಭಗವಂತವನ್ನು ಸೃಷ್ಟಿ ಮಾಡಿ ಅದರಲ್ಲಿ ಹೋಗಿ ಕುಳಿತುಕೊಳ್ತಾನೆ ಅಂತಾದ್ರೆ ನಾವು ಯಾಕೆ ವಿಗ್ರಹವನ್ನ ಪೂಜೆ ಮಾಡಬೇಕು? ಮೈಕಲ್ಲೇ ಪೂಜೆ ಮಾಡಬಹುದಲ್ಲ, ಮೈಕನ್ನೇ ಪೂಜೆ ಮಾಡಬಹುದಲ್ಲ? ಅಲ್ಲ, ಯಾವುದರಲ್ಲಾದರೂ ಕೂಡ ಅಧಿಷ್ಠಾನ ಮುಖ್ಯ. ಈ ಉದಾಹರಣೆಗೆ ಅಧಿಷ್ಠಾನ ಸುಲಭವಾಗಿ ಗೊತ್ತಾಗಬೇಕು ಅಂದ್ರೆ ಮನೆಯಲ್ಲಿ ಹೋಗಿ ಟ್ಯೂಬ್ ಲೈಟ್ ಕರೆಂಟ್ ಅನ್ನು ಮುಟ್ಟಿ, ಇಲ್ಲಿ ಯಾವ್ದಾದ್ರು ಮಠದಲ್ಲಿ ಬಂದು ಆ ಮೋಟರ್ ಕರೆಂಟ್ ಅಲ್ಲ ಆ ಕರೆಂಟ್ ಮುಟ್ಟಿ ಯಾವ್ದು ಜಾಸ್ತಿ ಹೊಡೆಯುತ್ತಲ್ಲ ಅಧಿಷ್ಠಾನ ಜಾಸ್ತಿ ಅಲ್ಲಿ ಅಂತ ಉದಾಹರಣೆ ಹೇಳ್ತೀನಿ. ಮಾಡ್ಲಿಕ್ಕೆ ಹೋಗ್ಬಿಡಾಗೆ ವಸ್ತುತಸ್ತು ಈ ಅಧಿಷ್ಠಾನ ಮುಖ್ಯ ಇರುವುದರಿಂದನೇ ಪ್ರತೀಕ ಭಗವಂತನ ಪ್ರತಿಮೆ ಪೂಜೆ ನಮಗೆ ಆಚಾರ್ಯರು ತಂತ್ರಸಾರ ತಿಳಿಸಿರುವಂಥದ್ದು. ತಂತ್ರಸಾರದಲ್ಲಿ ತಿಳಿಸಿರುವ ಕಾರಣ ಇದು ಪ್ರತೀಕ ಪೂಜೆ. ಅಂದ್ರೆ ವಿಗ್ರಹ ಪೂಜೆ ಮಾಡಬೇಕು. ಯಾಕಂದ್ರೆ ಬೇರೆ ವಿಗ್ರಹದಿಂದ ಪೂಜೆ ಮಾಡಬಹುದು, ಆದರೆ ಶತಮಾನಗಳಿಂದ ಬಂದಂತಹ ಸಂಸ್ಥಾನ ಪೂಜೆಗಳನ್ನಾಗಲಿ ನಂತರದಲ್ಲಿ ಶಾಲಿಗ್ರಾಮಗಳನ್ನಾಗಲಿ ಎಲ್ಲವೂ ಕೂಡ ಪೂಜೆ ಮಾಡಬೇಕಾದ್ರೆ ಅದೇ ರೀತಿಯಾಗಿ ಅದರಲ್ಲಿ ಅಷ್ಟು ಅಧಿಷ್ಠಾನ ಇರುತ್ತೆ ಅಂತ. ಅಧಿಷ್ಠಾನ ಇರುವ ಮೂಲಕವಾಗಿ ದೇವರನ್ನ ಪೂಜೆ ಮಾಡಬೇಕು ಅಂತ. ಇನ್ನು ಸಾಮವೇದದಲ್ಲಿ ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ, ಇದು ಯಜುರ್ವೇದದಲ್ಲಿ ಬರುತ್ತೆ. ಇದೇ ರೀತಿಯಾಗಿ ಸಾಮವೇದದಲ್ಲಿ ಹೇಳ್ತಾರೆ. ಏತಾ ವೈ ವೇದಾಃ, ವೇದಗಳು ಸಾಕಷ್ಟಿದೆ, ಒಂದಲ್ಲ ಎರಡಲ್ಲ ಸಾಕಷ್ಟು ವೇದಗಳಿದೆ. ನಮಗೆ ಸಿಕ್ಕಿರುವುದಷ್ಟೇ ಋಗ್ವೇದದಲ್ಲಿ 8 ಅಷ್ಟಕ 10 ಮಂಡಲ 16 ಸಾವಿರ ಚಿಲ್ಲರೆ ಮಂತ್ರಗಳಿವೆ. ಈ ಸಿಕ್ಕಿರುವಂತಹ ಮಂತ್ರಗಳೆಲ್ಲವೂ ಕೂಡ ನಾವು ಅಷ್ಟೇ ಅನ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ. ನಮಗೆ ಸಿಕ್ಕಿರುವುದು ಎಷ್ಟಂದ್ರೆ ಸಮುದ್ರದಲ್ಲಿರುವಂತಹ ಒಂದು ಚೊಮ್ಮಿನ ಒಂದು ಕೌಳಿಯ ಸೋಟಿನ ನೀರು, ಒಂದು ಥಾಲಿ ಅಂತ ಹೇಳ್ತೀವಲ್ಲ, ಒಂದು ಅದರಿಂದ ನೀರು ತೆಗೆದಷ್ಟು ಸಿಗತ್ತಲ್ಲ ಅಷ್ಟು ಮಾತ್ರ ನಾವು ಸಿಕ್ಕಿದ್ದೀವಿ. ಬ್ರಹ್ಮದೇವರು ವೇದವನ್ನು ಸಂಪೂರ್ಣವಾಗಿ ಹೇಳ್ತಾನೆ ಇರ್ತಾರಂತೆ. ನಮಗೆ ಅದರಲ್ಲಿ ಸಂಪೂರ್ಣವಾಗಿ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಬದುಕುವುದೇ ತುಂಬಾ ಕಮ್ಮಿ. ಅದನ್ನ ಜೀವನವನ್ನು ಸಾಧನೆ ಮಾಡ್ಕೊಂಡು ಬಿಟ್ಟು ಅದನ್ನ ಮಾಡ್ಕೊಂಡು ವ್ಯರ್ಥ ಮಾಡ್ಕೊತೀವಿ. ಬದುಕಿದ್ದಾಗಲೂ ಕೂಡ ಕೆಲವೊಂದು ಕರ್ಮಾಂಗ ಭಾಗವನ್ನು ಮಾಡಬೇಕಂತ ಋಗ್ವೇದ ಯಜುರ್ವೇದ ಕರ್ಮಾಂಗ ತಿಳಿಸ್ತಾರೆ, ಸಾಮವೇದ ತಿಳಿಸ್ತಾರೆ. ಇದೇ ರೀತಿಯಾಗಿ ಈ
ಜ್ಞಾನ ಪ್ರಪಂಚ ಅಂದ್ರೆ ಇಡೀ ಪ್ರಪಂಚಕ್ಕೆ ಜ್ಞಾನವನ್ನು ಕೊಟ್ಟಂತಹ ವೇದವ್ಯಾಸ ದೇವರು ಎಲ್ಲರಿಗೂ ಒಂದು ಸರಿಯಾಗಿ ತಿಳುವಳಿಕೆ ಬರಲಿ ಎಂಬುದಕ್ಕೋಸ್ಕರ ಬ್ರಹ್ಮಸೂತ್ರವನ್ನು ರಚನೆ ಮಾಡ್ತಾರೆ. ಆಚಾರ್ಯ ಬ್ರಹ್ಮಸೂತ್ರ ಬಂದ್ರೆ ನಮಗೂ ಸೂತ್ರನೇ ಓದಲಿಕ್ಕೆ ಬರುವುದಿಲ್ಲ, ಇನ್ನು ಅರ್ಥ ಮಾಡ್ಕೊಂಡು ದೂರ ಉಳಿತು. ಹಾಗಲ್ಲ, ಬ್ರಹ್ಮಸೂತ್ರ ಅರ್ಥ ಆಗಿರೋ ಉದ್ದೇಶಕ್ಕೋಸ್ಕರನೇ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದರು. ನಮ್ಗೆ ಯೋಗ್ಯತೆ ಗೊತ್ತಿದ್ದಾರೆ ಮಧ್ವಾಚಾರ್ಯ ಆಚಾರ್ಯಗಾಗಲಿ ಮತ್ತೆ ವೇದವ್ಯಾಸರಿಗಾಗಲಿ ಸರಿಯಾದಂತಹ ಪದ ಹೇಳಲಿಕ್ಕೆ ಬರುವುದಿಲ್ಲ, ಹೇಳಿದ್ದೆಲ್ಲ ಸರಿಯಾಗಿ ಹೇಳುವುದಿಲ್ಲ. ಆದ್ರಿಂದ ಸ್ವಲ್ಪ ಕಥಾರೂಪವಾಗಿ ಅದನ್ನು ಕೊಟ್ಟಿದ್ದಾರೆ. ಈ ಮಹಾಭಾರತ ಏನಿದೆಯಲ್ಲ ಅದರದ್ದು ರಾಮಾಯಣ, ಹಾಗೆ ರಾಮಾಯಣ ಕೂಡ ವಾಲ್ಮೀಕಿ ರಾಮಾಯಣ ಅತ್ಯಂತ ಪ್ರಮುಖವಾದಂತಹ ಗ್ರಂಥ, ವಾಲ್ಮೀಕಿ ಬರೆದಂತಹ ರಾಮಾಯಣ. ಅದೇ ರೀತಿಯಾಗಿ ರಾಮಾಯಣ ಮಹಾಭಾರತ ಎರಡು ಕೂಡ ವೇದವ್ಯಾಸ ರಚನೆ ಮಾಡಿದ್ರು ಕೂಡ ಇನ್ನೊಂದು ಪ್ರಮುಖವಾದಂತಹ ವಿಷಯ ಗೊತ್ತಾ, ಈ ಮಹಾಭಾರತ ಆಚಾರ್ಯ ವೇದವ್ಯಾಸ ಬರೆದಿದ್ದಾರಲ್ಲ ಅದೆಲ್ಲವೂ ಕೂಡ ಯುದ್ಧ ಆಗೋಕಿನ ಮುಂಚೆನೆ ಬರೆದಿದೆ. ಯಾವುದೂ ಕೂಡ ಯುದ್ಧ ಆದ್ಮೇಲೆ ಬರೆದಿದ್ದಲ್ಲ. ಯುದ್ಧ ಆಗೋಕ್ಕಿಂತ ಮುಂಚೆ ಬರೆದ್ರೆ ಆಚಾರ್ಯ ಹಾಗಾದ್ರೆ ಅದೆಲ್ಲ ಆಗ್ಲಿಕ್ಕೆ ಸಾಧ್ಯ ಅಂತ. ಅದಕ್ಕೆ ಅನುಷ್ಠಾನವಂತರು ಯಾರು ದೇವತಾ ಕಾರ್ಯದಲ್ಲಿ ನಿರತರಾಗಿರ್ತಾರೋ, ಯಾವ ಮನುಷ್ಯನಿಗೆ ಯೋಗ್ಯತೆ ಜಾಸ್ತಿ ಇರುತ್ತೋ, ಯಾವ ವ್ಯಕ್ತಿಯಲ್ಲಿ ಆ ಸದೃಢವಾದಂತಹ ಒಂದು ತಪಸ್ಸಿನ ಶಕ್ತಿ ಇರುತ್ತೋ ಆ ಮನುಷ್ಯನು ಹೇಳಿದಂತೆ ಆ ಕಾಲ ನಡೆಯುತ್ತೆ. ಅದಕ್ಕೋಸ್ಕರವಾಗಿ ವೇದವ್ಯಾಸರು ರಚನೆ ಮಾಡಿದಂತಹ ಮಹಾಭಾರತ ಏನಿದೆಲ್ಲ ಆ ರೀತಿಯಾಗಿ ಮಹಾಭಾರತ ಯುದ್ಧ ನಡೆದಿದೆ. ಇನ್ನು ಈ ರಾಮಾಯಣವು ಕೂಡ ಶತಕೋಟಿ ಶ್ಲೋಕವಾದಂತಹ ಮೂಲ ರಾಮಾಯಣ ಅಂತ ಕರೀತಾರೆ. ನಮಗೆ ಅಷ್ಟೆಲ್ಲ ಕಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯ ಶತಕೋಟಿ ಅಂದ್ರೆ ನಮಗೆ ಅದು ಶತ ಅಂದ್ರೆ ಹೆದರಿಕೆ ಆಗುತ್ತೆ, ಇನ್ನು ಕೋಟಿ ಅಂದ್ರೆ ಸಾಧ್ಯ ಇಲ್ಲ ಓದಲಿಕ್ಕೆ ಆಚಾರ್ಯ ಮಾಡಿ. ಅಲ್ಪವಾದ ರೂಪಬೇಕು ಅದಕ್ಕೆ ರಾಮಾಯಣ, ಮಹಾಭಾರತ, ಹೀಗೆ ವಾಲ್ಮೀಕಿ ರಾಮಾಯಣ ಆಗಲಿ ವೇದವ್ಯಾಸ ಬರುವಂತಹ ಮಹಾಭಾರತದಲ್ಲಿ ಎಲ್ಲ ಎರಡೂ ಅಲ್ಪ ಸ್ವಲ್ಪ ತಿಳ್ಕೋಬೇಕು. ತಿಳ್ಕೊಂಡ್ರೆ ಮಾತ್ರ ಒಂದು ಹಂತಕ್ಕೆ ತಿಳಿಯಲು ಸಾಧ್ಯ, ಸಂಪೂರ್ಣವಾಗಿ ತಿಳಿಯಲು ಸಾಧ್ಯ ಇಲ್ಲ. ಯಾವುದನ್ನ ಇದನ್ನ ಸಂಪೂರ್ಣವಾಗಿ ಅಂದರೆ ಮಹಾಭಾರತ ಸಂಪೂರ್ಣ ತಿಳಿಯಬೇಕು ಅಂತಂದ್ರೆ ಅದರ ತಕ್ಕಂತೆ ಆಚಾರ, ವಿಚಾರ, ನಡತೆ ಎಲ್ಲವೂ ಇರಬೇಕು. ಅದೇ ರೀತಿಯಾಗಿ ಈ ವಾಲ್ಮೀಕಿ ರಾಮಾಯಣ 24,000 ಶ್ಲೋಕದಿಂದ ರೂಪುಗೊಂಡಿದೆ. ಅಂದರೆ 24,000 ಶ್ಲೋಕವನ್ನು ಕೊಟ್ಟು ಅದನ್ನು ರಾಮಾಯಣ ಅಂತ ಮಾಡಿದ್ದಾರೆ. ಅದರಲ್ಲಿ 7 ಕಾಂಡಗಳಿವೆ. ಇದು ಪ್ರಪಂಚಕ್ಕೆ ಅಂದರೆ ಆಧ್ಯಾತ್ಮಿಕದ ಒಂದು ಪ್ರಪಂಚಕ್ಕೆ ಕೋಶ ಇರ್ತದೆ. ರಾಮಾಯಣದಲ್ಲಿ ಹೇಳಿದಿರುವಂತಹ ವಿಷಯ ಎಲ್ಲಾದ್ರೂ ಇದ್ರೆ ಇಲ್ಲ, ಎಲ್ಲೂ ಸಾಧ್ಯನೇ ಇಲ್ಲ. ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಹೇಳಿದಿರುವಂತಹ ವಿಷಯ ಎಲ್ಲೂ ಇಲ್ಲ. ಇಡೀ ಭಗವದ್ಗೀತೆ ನಿಮ್ಮ ಅನುಭವಕ್ಕೆ ಬರುವ ಹೇಳ್ತೇನೆ ನಾನು. ನಿಮಗೇನಾದ್ರೂ ಸಮಸ್ಯೆ ಬಂದ್ರೆ ನೀವು ಯಾವ ಪೇಜ್ ಬೇಕಾದ್ರೂ ತೆಗಿರಿ, ಆ ಪೇಜಲ್ಲಿ ನಿಮ್ಮ ಸಮಸ್ಯೆ ಉತ್ತರ ಸಿಕ್ಕೇ ಸಿಗುತ್ತೆ. ಅಷ್ಟು ಆಳವಾಗಿ ಓದಬೇಕು ಮಾತ್ರ, ಅಷ್ಟು ಆಳವಾಗಿ ಓದಿದ್ರೆ ಮಾತ್ರ ಸಾಧ್ಯ. ಆಚಾರ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಉದಾಸೀನ ಆಗಿರುತ್ತೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮಯ ಸಿಗ್ಲಿಲ್ಲ ಅಂತ ಬಳಿ ಅಷ್ಟು ಆಳವಾದಂತಹ ಅಧ್ಯಯನ ಇದ್ರೆ ಮಾತ್ರ ಸಾಧ್ಯ. 24,000 ಶ್ಲೋಕವಾದಂತಹ ಒಂದು ರಾಮಾಯಣ, ಇದಕ್ಕೆ ಅಲ್ಲಿ 7 ಕಾಂಡವನ್ನು ಹೇಳ್ತಾರೆ ವಾಲ್ಮೀಕಿ ಋಷಿಗಳು. ಅದೇ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ. ಈ 7 ಕಾಂಡವನ್ನು ಹೇಳ್ತಾ ರಾಮಾಯಣವನ್ನ ಪ್ರಾರಂಭ ಮಾಡ್ತಾರೆ. ಮೊದಲಿಗೆ ರಾಮನ ವ್ಯಕ್ತಿತ್ವವನ್ನು ತಿಳ್ಕೋಬೇಕು, ಆಮೇಲೆ ರಾಮಾಯಣ ತಿಳ್ಕೋಬೇಕು. ಉದಾಹರಣೆಗೆ ಏನಾದರೂ ಒಂದು ಗಾಡಿ ತಗೋತೀವಿ, ವಾಹನ ತಗೋತೀವಿ ಅಂತಂದ್ರೆ ಕೊಟೇಶನ್ ತಗೋತೀವಿ. ಕೊಟೇಶನ್ ಇಂದ ಗಾಡಿ ಯಾವುದು ತಗೋದಿಲ್ಲ. ಅಂದ್ರೆ ಅದರ ಬಗ್ಗೆ ಏನಾದರೂ ಬೇಕು, ಅದರ ಬಗ್ಗೆ ತಿಳುವಳಿಕೆ ಇದ್ದರೆ ಮಾತ್ರ ಆ ಗಾಡಿ ತಗೊಳ್ಳೋದು ಬೇಡವು. ಆ ರೀತಿ ರಾಮಾಯಣ ಓದಬೇಕು ಅಂತಂದ್ರೆ, ರಾಮಾಯಣ ತಿಳ್ಕೋಬೇಕು ಅಂತಂದ್ರೆ ರಾಮನ ಬಗ್ಗೆ ಸ್ವಲ್ಪ ಅದು ತಿಳ್ಕೊಳ್ಳಿ. ಮತ್ತೆ ರಾಮಾಯಣ ಓದ್ಬೇಕಾದ್ರೆ ಸಂಪೂರ್ಣ ತಿಳಿದವರು ಕಣ್ಣಲ್ಲಿ ಇರುವಂತವರು ಕೊನೆಗಾಗಿ ರಾಮನ ಒಂದು ಕ್ಯಾರೆಕ್ಟರ್ ಹೇಗಂದ್ರೆ ನಸ್ಪರಂತಿ ಅಪಕಾರೇಣ ಶತಮಪಿ ಆತ್ಮಬುದ್ಧಯ ಕಥಂಚಿತ್ ಉಪಕಾರೇಣ ಕೃತೇನ ಏಕೇನ ದೃಶ್ಯತೆ ಅಂತ. ಸಂಪೂರ್ಣವಾಗಿ ನಮಗೆ ವಿರುದ್ಧವಾದಂತಹ ಶ್ಲೋಕ ಇದು. ಯಾಕಂದ್ರೆ ರಾಮನಿಗೆ 1000 ಅಪಕಾರ ಮಾಡಿದರೂ ಕೂಡ ಒಂದೇ ಉಪಕಾರವನ್ನು ಸ್ಮರಣೆ ಮಾಡುತ್ತಿದ್ದೇನೆ.
1000 ಉಪಕಾರ ಮಾಡಲಿ ಅದೇ ಉಪಕಾರ ಸ್ಮರಣೆ ಮಾಡ್ತಾ ಇದ್ದ. ಈಗಿನ ಕಾಲದಲ್ಲಿ ನಮಗೆ ಯಾರಾದರೂ 1000 ಉಪಕಾರ ಮಾಡಿ ಒಂದು ಅಪಕಾರ ಮಾಡಿದರೆ ಅವನು ಹಾಗೆ ಮಾಡಿದನಲ್ಲ, ಬರಲಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ. ಇದೇ ರೀತಿಯಾದಂತಹ ಆಲೋಚನೆಗಳು ಮನುಷ್ಯನ ಸ್ವಭಾವ ಹೀಗೆ. ಆದರೆ ಎಲ್ಲರೂ ಸ್ವಭಾವ ಹೀಗುವುದಿಲ್ಲ. ಸ್ವಭಾವ ಬದಲಾಗಬೇಕು ಅಂತಂದ್ರೆ ಆ ಸ್ವಭಾವಕ್ಕಿದ್ದವರು ಕಥೆಗಳನ್ನು ಕೇಳಬೇಕು. ಅದಕ್ಕೆ ರಾಮಾಯಣ ಮತ್ತೆ ಮಹಾಭಾರತವನ್ನ ಓದಬೇಕು ಅಂತ. ಇನ್ನು ಇದೇ ರೀತಿಯಾಗಿ ಈ ರಾಮಾಯಣ ಮಹಾಭಾರತ ಎಂಬಂತಹ ಒಂದು ಗ್ರಂಥವನ್ನ ಓದಬೇಕು ಅಂತ ಎಷ್ಟು ಆಯಿತು. ಈ ಮಹಾಭಾರತ ಒಂದೇ ಕೃತಿ, ಮಹಾಭಾರತ ಎಂಬುದು ಒಂದೇ ಕೃತಿ. ರಾಮಾಯಣ ಆಗಲಿ ಬೇಕಾದಷ್ಟು ಜನ ಬಂದಿದ್ದಾರೆ. ಅದರಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಒಮ್ಮೆ ವಾಲಿ ಮತ್ತು ಸುಗ್ರೀವನ ಒಂದು ಯುದ್ಧ ಆಗಬೇಕಾದ್ರೆ ಸುಗ್ರೀವನಿಗೂ ಅಥವಾ ವಾಲಿಗೂ ಮಾಲೆ ಹಾಕಿ ಹೇಳ್ತಾರೆ. ಅಂದರೆ ಯಾರು ಗೊತ್ತಾಗುವುದಿಲ್ಲ ಅಂತ ಸುಗ್ರೀವನಿಗೆ ಹೇಳಿದಾಗ ಇದರಲ್ಲಿ ಆಚಾರ ಕೊಟ್ಟಿರೋದು ಹನುಮಂತ, ಮಹಾಭಾರತ ಕೊಟ್ಟಿರೋದು ಹನುಮಂತ ಹಾಕಿದಂತ, ವಾಲ್ಮೀಕಿ ರಾಮಾಯಣ ಕೊಟ್ಟಿರೋದು ಲಕ್ಷ್ಮಣ ಹಾಕಿದಂತ. ಹಾಗಾದ್ರೆ ಆಚಾರ್ಯ ಇದು ಎರಡರಲ್ಲಿ ಯಾವ ಸರಿ ಇದ್ದಾರೆ? ಅಲ್ಲ, ಯಾರಾದರೂ ಆಗಲಿ ನಮಗೇನಾಗುತ್ತಿದೆ ಅನ್ನೋ ಜನನೂ ಇದ್ದಾರೆ. ಆಚಾರ್ಯ ಅದು ಹೇಗೆ ಆಚಾರ್ಯ ಆಗತ್ತೆ ಅಂತ, ಲಕ್ಷ್ಮಣ ಅಂದರೆ ಚೆನ್ನಾಗಿರುವಂತ, ಸುಂದರವಾಗಿರುವಂತ. ನೋಡಿ, ಅಲ್ಲಿ ಸ್ವಲ್ಪ ಅಲ್ಲಿ ಆಲೋಚನೆ ಮಾಡಿ. ಎಲ್ಲ ಕಾಂಡಗಳಿಗೂ ಕೂಡ ಬೇರೆ ಬೇರೆ ಹೆಸರಿಟ್ಟಿದ್ದಾರೆ. ಆದರೆ ಹನುಮಂತ ಮಾಡಿದಂತಹ ವಿಶೇಷವಾದಂತಹ ಕಾರ್ಯಕ್ಕೆ ಸುಂದರ ಕಾಂಡ ಅಂತ ಇಟ್ಟಿದ್ದಾರೆ. ಅಯ್ಯೋ ಆಚಾರ್ಯ, ಸುಂದರ ಕಾಂಡ ಅಂತ ಹೇಳಬೇಕಾಗಿತ್ತು, ಕಪಿಕಾಂಡನೋ ಮಂಗನಕಾಂಡನೋ ಏನಾದರೂ ಇಡ್ಬೋದಿತ್ತಲ್ಲ. ಸುಂದರ ಕಾಂಡ ಅಂತ ಇಟ್ಟಿರೋ ಕಾರಣ ಏನು ಅಂತ, ಹನುಮಂತ ತುಂಬ ಚೆನ್ನಾಗಿದ್ದಂತೆ ನೋಡಿ. ನಾವು ಈಗೆಲ್ಲ ಕಲ್ಪನೆ ಮಾಡಿದ್ವಲ್ಲ ಈ ಬಾಡಿ ಬಿಲ್ಡರ್ ಹನುಮಂತ, ಆ ಥರ ಆ ಹನುಮಂತ ಅಂದರೆ 32 ಲಕ್ಷಣಯುಕ್ತವಾದಂತಹ ಹನುಮಂತ. ಅದಕ್ಕೆ ಲಕ್ಷ್ಮಣ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಸೂತ್ರವಂತದ್ದು. ಈಗ ಕನ್ಕ್ಲೂಷನ್ ಕ್ಲಿಯರ್ ಆಯಿತು ಅಂತಂದ್ರೆ, ಈ ಲಕ್ಷ್ಮಣ ಮತ್ತೆ ಹನುಮಂತ ಅಂದ್ರೆ ಯಾರು ಅಂತಂದ್ರೆ ಒಬ್ಬರೇ. ಅಲ್ಲಿ ಹೇಳಿರುವಂತಹ ಲಕ್ಷ್ಮಣ ಲಕ್ಷಣಯುಕ್ತವಾದಂತಹ ಹನುಮಂತನ್ನು ಹೇಳಿದ್ದಾರೆ. ಇಲ್ಲಿ ಹನುಮಂತ ಹೇಳಿದಾರಲ್ಲ, ಅದು ಕೂಡ ಹನುಮಂತ ಒಂದೇ. ಈ ರೀತಿಯಾಗಿ ಕೆಲವು ಸಮಸ್ಯೆಗಳು ಅಲ್ಲಲ್ಲೇ ಬರಬಹುದು. ಆದರೆ ಎಲ್ಲದರಲ್ಲೂ ಕೂಡ ಆಚಾರ್ಯರು ನಮಗೆ ಕೊಟ್ಟಿದ್ದಾರೆ, ಇತ್ಯರ್ಥ ಮಾಡಿದ್ದಾರೆ. ಇನ್ನು ವಾಲ್ಮೀಕಿ ರಾಮಾಯಣವನ್ನ ತುಂಬಾ ಪ್ರಸಿದ್ಧವಾದಂತಹ ರಾಮಾಯಣ. ಅದಕ್ಕೆ ವಾಲ್ಮೀಕಿಗೋ ಪುನೀಯಾನ್ನೋ ಮಹೀಧರ ಬದಾಶ್ರಯ ಯದ್ದುಕ್ತಂ ಉಪಜೀವಂತಿ ಕವಯಸ್ತರಣಗಾಯವ. ಎಲ್ಲರಿಗೂ ಸ್ಫೂರ್ತಿಯಾದಂತಹ ರಾಮಾಯಣ ಯಾವುದು? ವಾಲ್ಮೀಕಿ ರಾಮಾಯಣ. ಹಾಗಂತ ಉಳಿದವರಿಗೆಲ್ಲರೂ ಸ್ಫೂರ್ತಿ ಇಲ್ಲ ಅಂತಲ್ಲ, ಎಲ್ಲರಿಗೂ ಸ್ಫೂರ್ತಿ ಆಗಿದೆ. ಮತ್ತೆ ಇನ್ನೊಂದು ವಿಷಯ ಏನಂದರೆ, ರಾಮಾಯಣ ಮಹಾಭಾರತ ಈ ಬ್ರಾಹ್ಮಣರಿಗಷ್ಟೇ, ಕ್ಷತ್ರಿಯರಿಗಷ್ಟೇ, ವೈಶ್ಯರಿಗಷ್ಟೇ, ಶೂದ್ರರಿಗಷ್ಟೇ ಅಂತ ಎಲ್ಲೂ ಇಲ್ಲ. ಮತ್ತೆ ಆ ಥರ ಎಲ್ಲೂ ಹೇಳೂ ಇಲ್ಲ. ಮತ್ತೆ ಇಡೀ ಮನುಕುಲ ಬರೀ ಸನಾತನ ಧರ್ಮದ ಮಾತ್ರ ಓದಬೇಕು, ಅನ್ಯ ಧರ್ಮದ ಓದಬಾರ್ದು ಅಂತ ಏನಿಲ್ಲ. ಇದನ್ನು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಯಾಕೆ ನಾವು ಇದನ್ನು ಓದಬೇಕು. ಇಷ್ಟು ನನಗೆ ನನ್ನ ಅನುಭವ ಹೇಳಿದೆ. ನಾನು 9ನೇ ಕ್ಲಾಸ್ ಇರಬೇಕಾದ್ರೆ ನಾನು ಅವಾಗ ಮಹಾಭಾರತ ಓದಿ ಪ್ರಾರಂಭ ಮಾಡಿದ್ದೆ. ನನಗೆ ಅವಾಗ ಅನಿಸಿದೆ ಗೊತ್ತಾ, ಅಯ್ಯೋ ದೇವರೇ, ಇಷ್ಟು ದಿನ ಈ ಗ್ರಂಥ ಏನು ಇಟ್ಟಿದ್ರಪ್ಪ ಅಂತ. ಅಂದ್ರೆ ನಮಗೆ ಸಿಗುವುದಿಲ್ಲ, ನಮ್ಮ ಯೋಗ್ಯತೆ ಯಾವಾಗ ಬರುತ್ತೋ ಅವಾಗ ಸಿಗುತ್ತೆ. ಯೋಗ್ಯತೆಗಿಂತ ಹೆಚ್ಚು ಮೀರಿ ಕೆಲಸ ಮಾಡಿದರೆ ರಾಮಾಯಣ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ರಾಮಾಯಣದಲ್ಲಿ ರಾಮನ ಸೇವೆ ಲಕ್ಷ್ಮಣ ತುಂಬ ಮಾಡಿದ್ರು. ತುಂಬ ಅಂದ್ರೆ ಏನಿಲ್ಲ, ಲಕ್ಷ್ಮಣ ಅನ್ನೋ ನಕಾರದ ಲಕ್ಷ್ಮಣ ಮಕಾರ ಕೂಡ ಬರೆಯಲಿಲ್ಲ. ಅಷ್ಟು ಬೇಗ ಬಂದು ನಿಂತಿದ್ದಂತೆ, ಅಷ್ಟು ಸೇವೆ ಮಾಡಿದಂತೆ. ಅದು ಸೇವೆ ಜಾಸ್ತಿ ಆದ್ರೆ ಏನ್ ಮಾಡ್ತಾನೆ ದೇವರು? ಅವನ ಯೋಗ್ಯ ಸರಿಯಾಗಿ ಬರ್ಬೇಕಲ್ವಾ? ಉದಾಹರಣೆಗೆ ಆ ರೀತಿಯಾಗಿ ಮತ್ತೆ ಅವನನ್ನ ಕೃಷ್ಣನನ್ನಾಗಿ ಲಕ್ಷ್ಮಣನನ್ನ ಬಲರಾಮನನ್ನಾಗಿ ಮಾಡಿದೆ. ಹಾಗಾದ್ರೆ ಬಲರಾಮನನ್ನಾಗಿ ಮಾಡಿದ್ರೆ ಸರಿ ಹೋಗಬೇಕಾದ್ರೆ ನೋಡಿಬೇಕಾದ್ರೆ, ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದಿರಿದ್ರೆ
ಅಣ್ಣ ತಮ್ಮನೆ ಬೇರೆ ಬೈತಾರೆ, ಯಾವುದೇ ಕಾರಣ ಇಲ್ಲದ್ರು ಏನಾದರೂ ಒಂದು ಕಾರಣಗಳು ಬೈತಾರೆ. ಆ ರೀತಿಯಾಗಿ ಬಲರಾಮನನ್ನ ಲಕ್ಷ್ಮಣನನ್ನ ಬಲರಾಮನನ್ನಾಗಿ ಮಾಡಿ ಅವನ ಪುಣ್ಯವನ್ನು ಕ್ಷೀಣ ಮಾಡಿ. ಈ ರೀತಿಯಾಗಿ ರಾಮಾಯಣ ಮಹಾಭಾರತದ ಜಗತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಈ 6ನೇ ಅಧ್ಯಾಯ ನನಗೆ ಸಿಕ್ಕಿರುವಂತಹ ಸೌಭಾಗ್ಯ. 6ನೇ ತಾರೀಕು ಹೌದು, 6ನೇ ಅಧ್ಯಾಯ ಹೌದು, ನಾಳೆ 7ನೇ ತಾರೀಕು ಹೌದು, 7ನೇ ಅಧ್ಯಾಯ ಹೌದು. ವಸ್ತು ಸನಾತನ ಧರ್ಮದಲ್ಲಿ ತಾರೀಕಿನ ಲೆಕ್ಕ ಇಲ್ಲ. ಸುಮ್ಮನೆ ಕೆಲವೊಂದು ನೆನಪುಳ್ಳಿಗೋಸ್ಕರ ಕೆಲವೊಂದು ಹೇಳುವುದು. ಇದೇ ರೀತಿಯಾಗಿ ಹಿಂದಿನ ಕಥೆಯಲ್ಲಿ ಈ ಶಬರಿಗೆ ಮೋಕ್ಷ ಕೊಡ್ತಾನೆ ಶ್ರೀರಾಮಚಂದ್ರ. ಆ ಸಮಯದಲ್ಲಿ ಮೋಕ್ಷ ಕೊಟ್ಟಾಗ ಅವಳು ಶಬರಿಗೆ ಎದ್ದು ರಾಮನಿಗೆ ಕೊಟ್ಟಿರ್ತಾಳೆ. ಅವಳು ಒಂದು ಶಾಪಕ್ಕೆ ಒಳಗಾಗಿ ಕೊಟ್ಟಿರ್ತಾಳೆ, ಶಾಪಕ್ಕೆ ಒಳಗಾಗಿ ಶಬರಿಯಾಗಿರ್ತಾಳೆ. ಮತ್ತೆ ಅವಳು ಕೊನೆಗೆ ಅವಳಿಗೆ ಸರಿಯಾದಂತಹ ತಪ್ಪು ಗೊತ್ತಾದ ತಕ್ಷಣ ಸರಿ ಹೋಗ್ತಾಳೆ. ಅದಾದ್ಮೇಲೆ ಮತ್ತೆ ಹನುಮಂತನ ಸಮಾಗಮ ಆಗುತ್ತೆ. ಯಾವಾಗ ಈ ಶಬರಿ ಮೋಕ್ಷ ಆದ ನಂತರ ಹನುಮಂತನ ಸಮಾಗಮ ಆಗುತ್ತೆ. ಹನುಮಂತನ ಸಮಾಗಮ ಅಂದ್ರೆ ಹನುಮಂತನ ಶ್ರೀರಾಮಚಂದ್ರ ಫಸ್ಟ್ ಟೈಮ್ ನೋಡಿದಾಗ, ಮೊದಲನೇ ಬಾರಿ ನೋಡಿದಾಗ ತುಂಬಾ ಖುಷಿ ಆಗಿರುತ್ತೆ. ಅದು ಯಾವ್ದು ಅಂದ್ರೆ ಕೆಲವು ವಿಷಯ ಹೇಳ್ತಿದ್ದಂತೆ. ನಾನು ಶ್ರೀರಾಮಚಂದ್ರ ಲಕ್ಷ್ಮಣ ಹೇಳ್ತಿದ್ದೀನಿ, ನೂನಂ ವ್ಯಾಕರಣಂ ಕೃತಂ ಅನೇನ ಬಹುಧಾ ಶ್ರುತಂ ಅಂತ. ಎಲ್ಲಾ ವ್ಯಾಕರಣವನ್ನು ಇವನು ತಿಳಿದಿದ್ದಾನೇನೋ ಅಂತ. ಯಾರಿಗೆ? ರಾಮ ಲಕ್ಷ್ಮಣ ಹೇಳ್ತಿದ್ದಂತೆ. ಇದು ಯಾಕೆ ಹೇಳಿದ್ರು ಗೊತ್ತಾ? ಈಗಿನ ಕಾಲದಲ್ಲಿ ಸಂಸ್ಕೃತ ಮಾತಾಡಬೇಕು ಅಂತಂದ್ರೆ, ಸಂಸ್ಕೃತ ಮಾತಾಡುತ್ತಿದ್ದಾರೆ ಅಂತಂದ್ರೆ ಒಂದು ಅದರಲ್ಲಿ 100 ತಪ್ಪಿರುತ್ತಂತ ಸಿದ್ಧವಾದಂತಹ ವಾಕ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಸಂಸ್ಕೃತ ಎಂಬುದು ಕೆಲವೊಬ್ಬರಿಗೆ ಆಡು ಭಾಷೆಯ ಮೂಲಕವಾಗಿ ಸರಿಯಾಗಿ ಕೆಲವೊಂದನ್ನು ಅದರಲ್ಲೇ ತಪ್ಪು ಪದ ಬಳಕೆ ಮಾಡುವುದು. ಆದರೆ ಹನುಮಂತ ಮಾತಾಡಬೇಕಾದ್ರೆ ಆ ಥರ ವಾಕ್ಯಗಳೇ ಬರ್ತಾ ಇದ್ರಂತೆ. ಅದಕ್ಕೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮನೋಬಲ ಅಜಾಟ್ಯಂ ವಾಕ್ಪಟತ್ವಂಚ ಹನುಮಾನ್ ಸ್ಮರಣ ಅಂತ ಹೇಳ್ತಾರೆ. ಯಾಕೆ ಹಾಗಾದ್ರೆ ಹನುಮಂತನ ಸ್ಮರಣೆ ಮಾಡಿದರೆ ಬುದ್ಧಿ, ಬಲ, ಯಶಸ್ಸು ಒಂದೊಂದು ನೋಡ್ಕೊಂಡು ಹೋಗೋಣ. ಮತ್ತೆ ಅವರಲ್ಲಿ ಮೊದಲಿಗೆ ಬೇಕಲ್ಲ ಹನುಮಂತನ ಬಗ್ಗೆ ಹೇಳಬೇಕು ಅಂದ್ರೆ ಹನುಮಂತ ಯಾರು ಗೊತ್ತಾಗಬೇಕಲ್ಲ. ಆ ರೀತಿಯಾಗಿ ಬುದ್ಧಿ, ಹನುಮಂತನನ್ನ ಸ್ಮರಣೆ ಮಾಡಿದರೆ ಬುದ್ಧಿ ಬರುತ್ತೆ ಅಂತಾಯ್ತು. ಹಾಗಾದ್ರೆ ಆಚಾರ್ಯ ಇಷ್ಟು ದಿನ ಸ್ಮರಣೆ ಮಾಡಿದ್ರೆ ಬುದ್ಧಿ ಇಲ್ಲ ಅಂತ, ಆ ಥರ ಬುದ್ಧಿ ಅಲ್ಲ. ಹನುಮಂತನನ್ನ ಸ್ಮರಣೆ ಮಾಡಿದರೆ ಸರಿಯಾದಂತಹ ಬುದ್ಧಿ ಬರುವುದು. ಉದಾಹರಣೆಗೆ ಒಂದೇನೋ ಒಂದು ಕೆಲಸ ಮಾಡಿಕೊಟ್ಟಿದ್ವಿ, ಅದು ಕೆಲಸ ತಪ್ಪು ಸರಿಗೋ, ಈ ತರಹ ಗೊಂದಲಗಳನ್ನ ನಿವಾರಣೆ ಮಾಡುವವನು ಹನುಮಂತ. ಇನ್ನು ಬಲಕ್ಕೆ ಎಷ್ಟು ಹೇಳಿದ್ರು ಕಮ್ಮಿ. ಹನುಮಂತನ ಬಲ 1,000 ಗಜ ಸೇರಿದರೆ ಅದು ಒಂದು ವಾಕ್ಯ ಇದೆ. ಒಂದು 1 ಲಕ್ಷದ ಗಜ ಬಲ ಎಷ್ಟಿರುತ್ತೋ ಅಷ್ಟು ಹನುಮಂತನನ್ನ ಒಂದು ಕಿರು ಬೆರಳಿಂದ ಇರಿಸಿರುತ್ತೆ. ಅಷ್ಟು ಬಲ ಇರುತ್ತೆ ಹನುಮಂತನಿಗೆ. ಅಷ್ಟು ಬಲ ಇದ್ದವನು ಸ್ಮರಣೆ ಮಾಡಿದ್ರೆ ನಮಗೆ ಅರ್ಧಾದು ಬಡವಾಚಾರದಲ್ಲಿ ಎಲ್ಲವನ್ನು ನಾವೇ ಪಾಕಿಸ್ತಾನ ನಾವೇ ಬಿಡ್ತಿದ್ದಂತೆ. ಹಾಗಲ್ಲ, ಅಲ್ಲಿ ಬಲ ಅಂದರೆ ಮಾನಸಿಕ ಬಲ, ದೈಹಿಕ ಬಲ. ಯದ್ಯಪಿ ಮಾನಸಿಕ ಬಲವು ತುಂಬಾ ಕಮ್ಮಿ. ದೈಹಿಕ ಬಲ ಏನಾದರೂ ಆಹಾರದ ಮೂಲಕವಾಗಿಯೋ ಅಥವಾ ಕೆಟ್ಟ ಆಲೋಚನೆಯಿಂದಲೂ ಕೂಡ ಕೆಲವೊಮ್ಮೆ ಬಲ ಬರೆಯಲು ಸಾಧ್ಯ. ಉದಾಹರಣೆ ಹೇಳುವುದಾದ್ರೆ ಈ ತುಂಬಾ ಯಾವುದೋ ಮನುಷ್ಯ ಕೋಪಗೊಂಡಾಗ ಅವನಲ್ಲಿ ಬಲ ವಿಪರೀತ ಬಲ ಇರುತ್ತದೆ. ಹಾಗಂತೇಳಿ ಅವನಿಗೆ ಆ ಕೋಪ ಬರೋದ್ರಿಂದ ಮುಂಚೆ ಅಷ್ಟು ಬಲ ಇರುವುದಿಲ್ಲ. ಹಾಗಂತ ಹೇಳಿ ಅಂತಹ ಬಲವನ್ನು ಕೊಡುವುದಲ್ಲ. ದೈಹಿಕವಾಗಿಯಾಗಲಿ ಮಾನಸಿಕವಾಗಿಯಾಗಲಿ ಸರಳವಾದಂತಹ ಬಲ. ಮತ್ತೆ ಬಲವನ್ನ ಕೊಟ್ಟು ಅಂತ ದೇವರು ಕೊಟ್ಟಿದ್ದಾನೆ ಅಂದ ತಕ್ಷಣ ಎಲ್ಲೆಲ್ಲ ಪ್ರದರ್ಶನ ಮಾಡುವುದಲ್ಲ. ಕೆಲವೊಬ್ಬರಿಗೆ ಪ್ರದರ್ಶನ ಮಾಡುವುದಂದ್ರೆ ಎಲ್ಲೆಲ್ಲ ಹೋಗಿ ಇದು ಅದಕ್ಕೆ ಒಂಥರ ವೇಟ್ ಲಿಫ್ಟಿಂಗ್ ಎಲ್ಲ ಮಾಡ್ತಾರೆ. ಅದು ನಾನು ಹೇಳುದು, ಅದನ್ನು ಮಾಡಬಲ್ಲೆ.
ದೇವರಿಗೆ ಸಮರ್ಪಣೆ ಆದಂತಹ ಅನ್ನವನ್ನ ಅಡಿಗೆ ಕೋಣೆ ತಗೊಂಡಿಡಿ. ಅನ್ನದಾನ ಮಾಡುವಂತಹ ಸಮಯದಲ್ಲಿ ಅದರ ಒಳಗೆ ಕೈ ಜೋಡಿಸಿ ನಿಮ್ಮ ಬಲ ಪ್ರದರ್ಶನ ಅದರಲ್ಲಿ ಅಂದ್ರೆ ಅಂತಹ ಬಲವನ್ನು ಕೊಡುವಂಥದ್ದು ಮಾನಸಿಕ ಬಲ. ಮಾನಸಿಕವಾಗಿ ಬಲವನ್ನ ಯಾವ ತರ ಬಲವನ್ನ ಯಾವ ತರ ಗೆಲ್ಲಬೇಕು ಅಂತಂದ್ರೆ ಹನುಮಂತ ನೋಡಿ ಗೆಲ್ಲಬೇಕು ನೋಡ್ರಿ. ಅದೇ ಯಾಕೆ ಅದೇ ಮಾನಸಿಕ ಅಂದ್ರೆ ಆಗ ಹೇಳಿದ್ದಲ್ಲ, ರಾಮ ಹೇಳಿದ್ರೆ ಈ ಕೆಲಸ ಆಗುತ್ತೆ, ನನ್ನಿಂದ ಈ ಕೆಲಸ ಸಾಧ್ಯ ಇಲ್ಲ ಹಾಗಂತ ಹೇಳಿ ಹನುಮಂತ ಶಕ್ತಿ ಇಲ್ಲ ಅಂತಲ್ಲ. ರಾಮನ ವಾಕ್ಯದಲ್ಲಿ ಅಷ್ಟು ಪವರ್ ಅಂತ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರಣವಾಯ ಅಂತ ತಿಳಿಸಿದ್ದಾರೆ ಶಾಸ್ತ್ರಕಾರರು. ಅದೇ ರೀತಿಯಾಗಿ ಹನುಮಂತನನ್ನ ರಾಮ ಲಕ್ಷ್ಮಣ ಇಬ್ಬರು ಕೂಡ ಹನುಮಂತನ ಸಮಾಗಮ ಮಾಡಿದಾಗ ಮತ್ತೆ ರಾಮವನ್ನು ಮಾತಾಡ್ತಾನಂತೆ, ನಾನೃಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣ ನ ಸಾಮವೇದ ವಿದುಷಿ ನಕ್ಷಮೇಯ ಪ್ರಭಾಷಿತ. ಈ ಎಲ್ಲ ವೇದಗಳನ್ನು ನೀವು ತಿಳ್ಕೊಂಡಿದ್ದಾನೇನೋ ಅಂತ ರಾಮನಿಗೆ ಅನಿಸಿತ್ತು ಹನುಮಂತನನ್ನು ನೋಡಿದಾಗ. ಹಾಗಾದ್ರೆ ಎಲ್ಲ ವೇದವನ್ನು ತಿಳಿದುಕೊಂಡು ಎಲ್ಲ ವ್ಯಾಕರಣವನ್ನು ತಿಳಿದುಕೊಂಡು ಮಾತಾಡುವುದಾದರೆ ಅವನ ಮಾತು ಎಷ್ಟು ಸುಂದರವಾಗಿರುತ್ತದೆ. ಬುದ್ಧಿರ್ಬಲ ಯಶೋಧೈರ್ಯ ನಿರ್ಭಯತ್ವ ಅರೋಗತ ಅಜಾಡ್ಯ ವಾಕ್ಪಟ್ಟು. ಆಗಲೇ ಬುದ್ಧಿ ಆಯಿತು, ಬಲ ಆಯಿತು. ಯಶಸ್ಸು, ಯಶಸ್ಸು ಅಂದ್ರೆ ನಾವು ನಮ್ಮನ್ನು ಪ್ರಕಟಿಸಲ್ಲ. ಉದಾಹರಣೆಗೆ ನಾವು ಒಂದು ಯಾರಾದರೂ ಒಬ್ಬರು ಗುರುಗಳ ಬಂದು ಅವನನ್ನ 10 ಜನ ಅವ್ರು ಇಲ್ಲದೇ ಇರೋ ಸಮಯದಲ್ಲಿ ಹೋಗಿದ್ರು ಕೂಡ ಅದು ಮಾತ್ರ ಯಶಸ್ಸು. ಅವರಿದ್ದಾಗ ನೀನೇ ಇಂದ್ರ ನೀನೇ ಚಂದ್ರ ಅಂತ ಅನ್ನೋದಲ್ಲ, ಅದನ್ನ ಯಾರು ಹೇಳ್ಬೋದು. ಎದುರಲ್ಲಿದ್ದಾಗ, ಎದುರಲ್ಲಿ ಇಲ್ಲದೇ ಇರುವ ಸಮಯದಲ್ಲಿ ಅವನನ್ನು ಯಾರು ನೋಡ್ತಾರೋ ಅವನಿಗೆ ಯಶಸ್ಸು. ಬುದ್ಧಿರ್ಬಲ ಯಶೋ ಧೈರ್ಯಂ, ಯಶಸ್ಸು ಆಯಿತು. ಇನ್ನು ಧೈರ್ಯ. ಧೈರ್ಯ ಯಾವ ತರ ಅಂದ್ರೆ ಬುದ್ಧಿಗೂ ಮತ್ತು ಧೈರ್ಯಕ್ಕೂ ತುಂಬಾ ವ್ಯತ್ಯಾಸ ಇದೆ. ಬಲಕ್ಕೂ ಮತ್ತು ಧೈರ್ಯಕ್ಕೂ ತುಂಬಾ ವ್ಯತ್ಯಾಸ ಇದೆ. ಬಲ ಅಂದ್ರೆ ದೇಹದಲ್ಲಿರುವಂತಹ ಬಲ, ಧೈರ್ಯ ಅಂದ್ರೆ ಮಾನಸಿಕವಾಗಿರುವಂತಹ ಧೈರ್ಯ. ಒಂದು ಮನುಷ್ಯನಿಗೆ ಎಂತಹ ಧೈರ್ಯ ಬೇಕಂದ್ರೆ, ಇವತ್ತು ನಾನು ಈ ಕಾರ್ಯವನ್ನು ಮಾಡಿದೆ ಅಂತಂದ್ರೆ, ಉದಾಹರಣೆಗೆ ಒಂದು ದಿನ ಮನೆಗೆ ಅಡಿಗೆ ಮಾಡ್ತಿರ್ಬೇಕು. ಅಡಿಗೆ ಮಾಡಬೇಕಾದ್ರೆ ಆಚಾರ್ಯ ಅಡಿಗೆ ಮಾಡಬೇಕು ನೋಡಿದ್ದೀವಿ, ಆದ್ರೆ ಗ್ಯಾಸ್ ಇದೆಯೋ ಇಲ್ವೋ, ಮನೆಯಲ್ಲಿ ಮನೆಯಲ್ಲಿ ಗಟ್ಟಿಗೆ ಉರಿಯತ್ತೋ ಇಲ್ವೋ, ಕಟ್ಟಿಗೆ ಹಸಿ ಇಲ್ವೋ ಆಚಾರ ಡೌಟ್ ಅಂತ. ಅದೆಲ್ಲ ಬೇಡ. ದೇವರನ್ನ ಸ್ಮರಣೆ ಮಾಡಿ ಸತತವಾಗಿ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೋಸ್ಕರ ಆ ಸಮರ್ಪಣೆ ಮಾಡುವಂತಹ ಆ ಭಕ್ಷ್ಯವನ್ನು ಮಾಡಿ. ಇದೇ ರೀತಿಯಾದಂತಹ ಧೈರ್ಯ ಗೊಂದಲಗಳಲ್ಲಿ ಒಳಗಾಗ್ತದೆ. ಅದೇ ಕಾರಣ ಒಬ್ಬ ನಿಮಗೆ ಆದಂತಹ ಘಟನೆ ಕೆಲವೊಂದು ಹೇಳ್ತಾನೆ. ಉತ್ತರ ಭಾರತದಲ್ಲಿ ನೀವು ನೋಡಿರಬಹುದು ಬಡೆ ಹನುಮಾನ್ ಮಂದಿರ ಅಂತ. ಅಲ್ಲಿ ಅವನು ಒಬ್ಬ ಅಂಗವಿಕ, ಆಯ್ತಾ, ಅಂಗವಿಕಲ ಅಂದ್ರೆ ಅಂಗ ನ್ಯೂನತೆ ಇರುವನು, ಕೈಯಲ್ಲ ಕಾಲು ಅಂಗ ನ್ಯೂನತೆ ಇರುವನು. ನಿತ್ಯ ಹನುಮಂತನ ದೇವಸ್ಥಾನ ಹೋಗ್ತಿರಂತೆ, ಅಂದ್ರೆ ಪ್ರಾಣದ ದೇವಸ್ಥಾನ ಹೋಗ್ತದೆ. ಅದೆಷ್ಟು ಹೋಗ್ತಾ ಹೇಳಿ ಪ್ರದಕ್ಷಿಣೆ ಹಾಕ್ತಾನೆ. ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಒಂದು 40 ಜನ ಪ್ರದಕ್ಷಿಣೆ ಹಾಕಿ ಅವನು 49 ಕಾಲು ಸರಿಯಾಗುತ್ತೆ. ಕಾಲು ಸರಿಯಾದ ಮೇಲೆ ಅವನು ಒಲಿಂಪಿಕ್ ರೆಡಿ ಆಗುತ್ತೆ. ಒಲಿಂಪಿಕ್ಸ್ ಅಂದ್ರೆ ಈ ಓಟದ ಸ್ಪರ್ಧೆಯಲ್ಲಿ ರೆಡಿ ಆಗುತ್ತೆ. ಅಂದ್ರೆ ಅವನ ಛಲ, ಅವನ ಭಕ್ತಿ, ಅವನ ಧೈರ್ಯ, ನಾನಿದ್ರೆ ಮಾಡೇ ಮಾಡ್ತೇನೆ, ದೇವರ ನಂತರ ಆ ಶಕ್ತಿ ಕೊಡ್ತಾನೆ. ಇದು ಧೈರ್ಯ ಅಂತ. ಬುದ್ಧಿರ್ಬಲ ಯಶೋಧೈರ್ಯ ನಿರ್ಭಯತ್ವ. ನೋಡಿ, ಧೈರ್ಯ ಈ ಭಯ ಮತ್ತೆ ಆಗಲೇ ಹೇಳಿದಾಗೆ ಭಯ ಮತ್ತೆ ನಿರ್ಭಯತ್ವ ಅಂತ ಹಾಕುದೇ. ಮತ್ತೆ ಒಂದ ಭಯ ಅಂತ ಹಾಕಿದ್ರೆ ಈಗ ಭಯವನ್ನ ಹೋಗಲಾಡಿಸುವಂತಾರೆ, ನಿರ್ಭಯತ್ವ ಹಾಕುದೇ ಪ್ರಶ್ನೆ ಅದ. ನಿರ್ಭಯತ್ವ ಅಂದ್ರೆ ಭಯವನ್ನ, ಉದಾಹರಣೆಗೆ ಸುಖ ಪುರುಷ ಬೇರೆ, ದುಃಖ ಇಲ್ಲದವನು ಬೇರೆ. ಸುಖ ಪುರುಷ ಅಂತಂದ್ರೆ ಮನೆಯಲ್ಲಿ ಎಲ್ಲ ಇದೆ, ನಿತ್ಯದಲ್ಲೂ ಕೂಡ ವೃದ್ಧಿ ಆಗ್ತದೆ. ದುಃಖ ಇಲ್ಲದವನು ಅಂತಂದ್ರೆ ಅವನಿಗೆ ಯಾವುದಕ್ಕೂ ಕಮ್ಮಿ ಇಲ್ಲ. ಹಾಗಂತೇಳಿ ನಾಳೆ ಬೇಕಾದಷ್ಟು ಖರ್ಚು ಮಾಡ್ತಾನೆ ಯೋಗ್ಯತೆ ಅವನ ಹತ್ರ ಇಲ್ಲ. ಇದನ್ನ ಸುಖ ಪುರುಷ, ದುಃಖ ಇಲ್ಲದವನು ಅಂತ ಕರೀತಾರೆ. ಸುಖ ಪುರುಷ ಅಂತಂದ್ರೆ ಬೇಕಾದಷ್ಟಿದೆ, ನಿತ್ಯ ವೃದ್ಧಿ ಆಗ್ತಾರೆ, ಅವನ ಸುಖ ಪುರುಷ ಅಂತ ಕರೀತಾರೆ. ದುಃಖ ಇಲ್ಲದವನು ಯಾರಂದ್ರೆ
ಇವತ್ತಿಗೆ ಇಷ್ಟಿದೆ, ನಾಳೆ ಬೇಕು ಅಂತ ಹೇಳಿದ ತಕ್ಷಣ ನಾಳೆ ವ್ಯವಸ್ಥೆ ಆಗುತ್ತೆ ಮುಂದೇನಾದ್ರು. ಹಾಗಂತ ಹೇಳಿ ಅವನು ಸುಖದಲ್ಲಿದ್ದಾನಂತಲ್ಲ, ಆ ತರ ಅಲ್ಲ. ಇದೇ ರೀತಿಯಾಗಿ ಭಯ ಮತ್ತೆ ನಿರ್ಭಯ, ನಿರ್ಭಯತ್ವ ರೋಗ. ನಾವು ಭಯವನ್ನ ಹೋಗಲಾಡಿಸಬಹುದು. ಯಾವ ರೀತಿಯಾದಂತಹ ಭಯ? ದೈಹಿಕವಾದಂತಹ ಭಯ, ಮಾನಸಿಕವಾದಂತಹ ಭಯಗಳು ಕೂಡ. ದೈಹಿಕದಲ್ಲಿ ನಮಗೆ ಆಚಾರ್ಯ ಕೆಲವೊಂದಲ್ಲಿ ಅಡಿಗೆ ಮಾಡಬೇಕಾದ್ರೆ ಬಿಸಿಯಾಗಿರುತ್ತೆ, ಅದೇ ರೀತಿಯಾಗಿ ಆಚಾರ್ಯ ನೆಲ ಹಿಂದಿನ ಕಾಲದಲ್ಲೇ ಈಗಿನ ಕಾಲದಲ್ಲಿ ತುಂಬಾ ಕಮ್ಮಿ ಆಗಿರುವುದಿಲ್ಲ. ಗೋಮಯ ಸಾರಣೆ ಮಾಡಿದರೆ ಆಚಾರ್ಯ ಕೈಗೇನಾದ್ರು ಇನ್ಫೆಕ್ಷನ್ ಆದರೆ ಗೋಮಯದಲ್ಲಿ ಸಾರಣೆ ಮಾಡಿದರೆ ಇನ್ನೂವರೆಗೆ ಇಡೀ ಜಗತ್ತಿನಲ್ಲಿ ಗೋಮಯ ಇನ್ಫೆಕ್ಷನ್ ಒಬ್ಬ ವ್ಯಕ್ತಿ ಗೋಮಯ ಮುಟ್ಟಿ ಪರಮ ಪವಿತ್ರವಾದಂತಹ ಕೈಯನ್ನು ನಾನು ನೋಡಿದೆ. ಯಾಕಂದ್ರೆ ಈಗ ಇತ್ತೀಚೆಗೆ ಕಾಲ ಆದಂತೆ ಕಾಲಮಾನ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಂತ ಹೇಳಿ ನಾವು ಚೇಂಜ್ ಆಗ್ಬೋದು. ನಾವು ನಮ್ಮ ಪದ್ಧತಿಗಳನ್ನ, ನಮ್ಮ ಧರ್ಮದ ಒಂದು ಅನುಸರಣೆಯನ್ನು ಬಿಡಬಾರ್ದು. ಅದೇ ಕಾರಣ ನಿರ್ಭಯತ್ವ ಅರೋಗತ, ಅರೋಗತ ಅಂತ ಹೇಳಿದ್ವಿ. ಅರೋಗತ ಅಂದ್ರೆ ಎಲ್ಲ ರೋಗವನ್ನು ಕೂಡ ಪರಿಹಾರ ಮಾಡಬಹುದು ಅಂತ. ಇತ್ತೀಚೆಗೆ ಬಂದಂತಹ ರೋಗ, ಈ ಕ್ಯಾನ್ಸರ್ ಆಗಲಿ, ಬೇರೆ ಬೇರೆ ಇನ್ನಿತರ ರೋಗಗಳಾಗಲಿ, ಎಲ್ಲವೂ ಕೂಡ ಇತ್ತೀಚೆಗೆ ಬಂದಂತಹ ರೋಗ. ಮುಂಚೆ ಇತ್ತು, ಆದರೆ ಕಣ್ಣಿಗೆ ಕಾಣ್ತಾ ಇರಲಿಲ್ಲ, ಮತ್ತೆ ಅಷ್ಟೊಂದು ಅದರ ಬಗ್ಗೆ ಆಳವಾಗಿ ಹಿಡಿತಾನೆ ಇರಲಿಲ್ಲ. ಎಂತಹ ಕ್ಯಾನ್ಸರ್ ಆಗಲಿ, ಎಂತಹ ದೊಡ್ಡದಂತಹ ರೋಗ ಆಗಲಿ, ಎಲ್ಲದಕ್ಕೂ ಕೂಡ ಈ ಪ್ರಾಣದೇವರ ಸ್ಮರಣೆ ಅಂದರೆ ಹನುಮಂತನನ್ನ ಸ್ಮರಣೆ ಮಾಡಿದರೆ ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಹೋಗುತ್ತೆ. ಯಾಕಂದರೆ ಬೇರೆ ಬೇರೆ ಸ್ಮರಣೆ ಮಾಡಿದ್ರೆ ಹೋಗುದಿಲ್ಲ ಅಂತ. ಉದಾಹರಣೆಗೆ ಒಂದು ಬೆನ್ಸ್ ಕಾರಲ್ಲಿ ಹೋಗುವವರು ಮತ್ತು ಅಂಬಾಸಡರ್ ಕಾರು ಇಬ್ಬರು ಕಾರಲ್ಲೇ ಹೋಗ್ತಿದ್ದಾರೆ. ಅಂದ್ರೆ ದೇವರ ಸ್ಮರಣೆ ಮಾಡ್ತಿದ್ದಾರೆ ಇಬ್ಬರು ಕೂಡ, ಇಲ್ಲಂತಲ್ಲ. ಆದರೆ ಬೆನ್ಸ್ ಕಾರಲ್ಲಿ ಹೋಗುವವರಿಗೆ ಸ್ವಲ್ಪ ಈ ದಡಿಕೆಂತಾರಲ್ಲ, ಅದು ಕಮ್ಮಿ. ಅಂಬಾಸಡರ್ ಹೋಗೋದು ಜಾಸ್ತಿ ಇರುತ್ತೆ. ಹಾಗೆ ಆಗತ್ತೆ, ಆಗುದಿಲ್ಲ ಅಂತೇನಿಲ್ಲ. ಹಾಗಂತ ಹೇಳಿ ಇವನಲ್ಲಿರುವಂತಹ ಶಕ್ತಿ ಅವನಲ್ಲಿ ಇಲ್ಲದಿದ್ದರೆ ಅದು ತೊಂದರೆ. ಅದಕ್ಕೆ ಅರೋಗ, ಈ ರೋಗಗಳೆಲ್ಲವನ್ನೂ ಕೂಡ ಪರಿಹಾರ ಮಾಡೋದು. ಅಜಾಡ್ಯಂ, ಇದು ಕಲಿಯುವುದರಲ್ಲಿ ಬೇಕಾದಂತಹ ಮುಖ್ಯವಾದಂತಹದ್ದು. ಅಜಾಡ್ಯಂ ಅಂದ್ರೆ ಬೆಳಗ್ಗೆ 5 ಗಂಟೆಗೆ ತಟ್ಟದಾಯ್ತು, ಅಲಾರಾಮ್ ಆಯ್ತು, 5 ಗಂಟೆ ಆಯ್ತಲ್ಲ, ಅರ್ಧ ಗಂಟೆ ಬಿಟ್ಟು ಹೇಳ್ಬೋದು, ನೋ ಪ್ರಾಬ್ಲಮ್. ಬೆಳಗ್ಗೆ ಮತ್ತೆ ಪೂಜೆ ಮಾಡ್ಬೋದು, ಪರವಾಗಿಲ್ಲ. 5:30 ಆಯ್ತು, 5:30 ಅಲಾರಾಮ್ ಆಫ್ ಮಾಡಿ ಹೋಗಿದ್ದೀರ, ಮತ್ತೆ ಹೋಯ್ತು 8 ಗಂಟೆ. ಅಯ್ಯೋ ಆಚಾರ್ಯ 8 ಗಂಟೆ ಆಯ್ತು, ಇವತ್ತಿನ ಆಫೀಸ್ ಹೋಗಿದ್ದೀನಿ, ಪೂಜೆ ಮಾಡಲಿಕ್ಕೆ ಹೋಗಿಲ್ಲ, ನೀವು ಸಂಡೇ ಮಾಡಿದ್ರೆ ಪರವಾಗಿಲ್ಲ ಅಂತ ಅನ್ಸುತ್ತೆ. ಅಯ್ಯೋ ಸಂಡೇ ಬಂತು, ಎಲ್ಲ ಜಾಡ್ಯಮಯ. ಬೆಳಗ್ಗೆ ಎದ್ದೇಳುವುದರಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಕೂಡ ಜಾಡ್ಯಮಯ. ಎಲ್ಲಿವರೆಗೆ ಅಂದ್ರೆ ಕೆಲವೊಬ್ಬರಿಗೆ ಹೋಗಿ ತಮಗೆ ಸುಖ ಬೇಕಾದರೂ ಕೂಡ ಹೋಗಿ ಫ್ಯಾನ್ ಹಾಕ್ಬೇಕು ಅಂದ್ರೆ ಅಯ್ಯೋ ಅಲ್ಲಿವರೆಗೂ ಫ್ಯಾನ್ ಯಾರು ಹಾಕ್ತಾರಪ್ಪ, ಅಷ್ಟು ದೂರ ಯಾರು ಹೋಗ್ತಾರೆ ಅಂತ ಹೇಳಿ ಹಾಗೆ ಮಲಗೋರು ನಾನು ನೋಡಿದ್ದೀನಿ. ಅಷ್ಟು ಜಾಡ್ಯ ಮನುಷ್ಯನಲ್ಲಿ, ಒಳ್ಳೆಯದಲ್ಲ. ಜಾಡ್ಯ ಅಜಾಡ್ಯ ಆಗ್ಬಾರ್ದು ಅಂತ. ಅಜಾಡ್ಯ ಅಂತ ಇದಕ್ಕೋಸ್ಕರ ಹೇಳುದು, ಹನುಮಂತನ ಸ್ಮರಣೆ ಮಾಡಬೇಕು ಅಂತ. ಈ ಹನುಮಂತನ ಜಾಡ್ಯ ನೋಡಿ, ಎಷ್ಟು ಜಾಡ್ಯ ಅಂದ್ರೆ ಕ್ಷಣ ಮಾತ್ರದಲ್ಲಿ ಹನುಮಂತ ಅಂದ ತಕ್ಷಣ ನೋವನ್ನಷ್ಟರಲ್ಲಿ ಬಂದು ನಿಲ್ತಿದ್ದಂತೆ. ನಮಗೆ ಏನಾದರೂ ಕರೆದ್ರೆ 100 ಸರ್ತಿ ಫೋನ್ ಮಾಡಿದಾಗ, 101ನೇ ಸರ್ತಿ ವಾಟ್ಸಪ್ ಕಾಲ್ ಮಾಡಿದಾಗ, ಮೆಸೇಜ್ ಹಾಕಿದಾಗ, ಅವಾಗ 10 ಸರ್ತಿ ಮಾತ್ರ ಮೆಸೇಜ್ ಹಾಕಿದಾಗ ನಾವಾಗ ನೋಡ್ತೀವಿ. ಇದು ನಮ್ಮ ಜಾಡ್ಯದ ಸಹಜ ಸ್ವಭಾವ, ಸರಳ ಇದೆ. ಕೆಲವೊಬ್ಬರಲ್ಲಿ ಸರಳ ಯಾಕಂದ್ರೆ ನಾವು ಬಿಸಿ ಇರ್ತಾರೆ ಅಂತ ಒಂದು ಕಾರಣ ಅಂದ್ರೆ, ಇನ್ನೊಬ್ಬರು ಈ ಜಾತಿ ಸೇರೋದು ಜಾಡ್ಯ ಸ್ವಭಾವ. ಅದಕ್ಕಾಗಿ ಜಾಡ್ಯ ಅಜಾಡ್ಯಂ ವಾಕ್ಪಟುತ್ವ ಪಂಚ. ಈ ವಾಕ್ಪಟುತ್ವ ಅಂದ್ರೆ ಅದೇ ಹನುಮಂತನ ನೋಡಿ ಹೇಳಿದಂತಹ ಮಾತು. ಅಜಾಡ್ಯಂ ವಾಕ್ಪಟುತ್ವ ಅಂದ್ರೆ ನಿಮ್ಮ ಮಾತಿನಲ್ಲಿ ನಿಮ್ಮ ನಡತೆ ಗೊತ್ತಾಗ್ತದೆ. ಸುಮ್ಮನೆ ಎಲ್ಲೆಲ್ಲ ಹೋಗಿ ಏನೇನೋ ಮಾತಾಡಿದ್ರೆ ಗೊತ್ತಾಗುದಿಲ್ಲ. ಎಲ್ಲಿ ಹೇಗೆ ಮಾತಾಡಬೇಕು ಅದೇ ತರ ಮಾತಾಡಬೇಕು. ಅದೇ ರೀತಿಯಾಗಿ ಅದಕ್ಕೋಸ್ಕರನೇ ಅಜಾಡ್ಯಂ ವಾಕ್ಪಟುತ್ವ ಪಂಚ. ವಾಕ್ಪಟುತ್ವ ಅಂದ್ರೆ ಬರೀ ಮಾತನಾಡುವುದಲ್ಲ, ಬಾಯಿ ಶುದ್ಧತೆ ಇರಬೇಕು. ಬಾಯಿ ಶುದ್ಧತೆ ಕೂಡ ಹನುಮಂತನ ಸ್ಮರಣೆ ಮಾಡೋದ್ರಿಂದ ಬರುತ್ತದೆ. ವಾಕ್ಪಟುತ್ವ ಪಂಚ ಹನುಮತ್ ಸ್ಮರಣ ಅಂತದೆ. ಈ ರೀತಿಯಾಗಿ ಹನುಮಂತನನ್ನ ಸ್ಮರಣೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಹನುಮಂತನ ಸಮಾಗಮನ ಸಮಯದಲ್ಲಿ ಆ
ಇವನನ್ನು ಯಾರು ರಾಮ ಲಕ್ಷ್ಮಣನ ನೋಡಿದ ಹನುಮಂತನ ನೋಡಿದಾಗ ಅವರ ಬಗ್ಗೆ ಎಲ್ಲವನ್ನು ತಿಳಿಸ್ತಾನೆ. ಅದೇ ರೀತಿಯಾಗಿ 6ನೇ ಅಧ್ಯಾಯದಲ್ಲಿ ಈ ಮೊದಲಿಗೆ ಸುಗ್ರೀವನ ಸಖ್ಯ ಮಾಡ್ಕೋಬೇಕಂತ ಒಂದು ಸಂದರ್ಭ ಬರುತ್ತೆ. ಅದಕ್ಕೆ ರಾಮನಿಗೆ ವಂದನೆ ಮಾಡ್ತಾನೆ. ಎಂತಹ ರಾಮ ಅಂದ್ರೆ ಉತ್ಥಾಪ್ಯ ಚೈನಮರವಿಂದ ತನಾಯತಾಕ್ಷ ಚಕ್ರಾಂಕಿತೇನ ವರದೇನ ಕರಾಂಬುಜೇನ ಕೃತ್ವಾ ಚ ಸಂವಿಧಮನೇನ ನುತೋಸ್ಯ ಚಾಂಸಂ ಪ್ರೀತ್ಯಾರುರೋಹ ಸಹಸನ್ ಸಹ ಲಕ್ಷ್ಮಣೇನ. ಅರವಿಂದ ಗಣಾಯತಾಕ್ಷ ಅಂತ ಹೇಳಿದ್ದಾರೆ. ಅಯ್ಯೋ, ಅಧ್ಯಾಯ ಪ್ರಾರಂಭ ಆಗಿದ್ದೇ 6 ಗಂಟೆ 2 ನಿಮಿಷಕ್ಕೆ ಪ್ರಾರಂಭ ಮಾಡಿದ್ದು ಪೀಳಿಗೆ ಆಗಲಿಕ್ಕೆ 6 ಗಂಟೆ 7 ನಿಮಿಷ ಆಗಲಿಕ್ಕೆ ಇರಲಿ. ವಸ್ತುತಸ್ತು ವಿಷಯ ಮುಖ್ಯ. ಅದೇ ರೀತಿಯಾಗಿ ಉತ್ಥಾಪ್ಯ ಚೈನ ಮರವಿಂದ ದಲಾಯತಾಕ್ಷ. ಅರವಿಂದ ದಲಾಯತಾಕ್ಷ ಅಂದ್ರೆ ಕಮಲದಂತಹ ಕಣ್ಣುಳ್ಳವರು ಅಂತ ಎಲ್ಲರೂ ಗೊತ್ತಿರಬಹುದು. ಯಾಕಂದ್ರೆ ಹರಿಕಥಾಮೃತ ಸಾರಗಳನ್ನು ಎಲ್ಲವನ್ನು ನಿತ್ಯ ಪಠಣೆ ಮಾಡುವಂಥದ್ದು. ಆ ರೀತಿಯಾಗಿ ರಾಮನನ್ನ ನೀವು ಇದೇ ರೀತಿಯಾಗಿರ್ತ ಹೇಳಿಕೊಂಡ್ರೆ ರಾಮೋ ನಿಗ್ರಹ ಅಂತ ಹೇಳ್ತಾರೆ. ಯಾವ ರೀತಿ ಅಂದ್ರೆ ಸಕಲ ಗುಣಗಳು ಕೂಡ ಅವನಲ್ಲಿ ತುಂಬಿದೆ. ನಾನು ಆಗ ಹೇಳಿದೆ, ಒಂದೇ ಗೋವಿಂದ ಆನಂದ ಜ್ಞಾನದೇಹಂ ಪದವಿಷಯ, ಇದು ಮಣಿಮಂದಿರಲ್ಲಿ ಬರುವಂತಹ ವಾಕ್ಯ. ಅದಕ್ಕೋಸ್ಕರ ರಾಮನನ್ನ ನೀವು ಇದೇ ತರ ರಾಮನನ್ನ ಇಷ್ಟೇ ಕಲ್ಪನೆ ಮಾಡಿ ಸಾಧ್ಯ. ರಾಮನ ಕೈಯಲ್ಲಿ ಬರೀ ಬಿಲ್ಲು ಮಾಡಿ ಇತ್ತು ಅಷ್ಟನ್ನು ಮಾಡಿ ಅದನ್ನೇ ಅಂತ ಹೇಳಿ ಸಾಧ್ಯ ಇಲ್ಲ. ಸರ್ವಶಕ್ತನಾದಂತಹ ರಾಮ ಅವನನ್ನ ಸ್ತೋತ್ರ ಮಾಡಿಕೊಂಡು ನಗನಗತ ನಾವೆಲ್ಲಾದ್ರೂ ಯಾರಾದ್ರೂ ಒಂದು ಹೆಗಲ ಮೇಲೆ ಏನಾದ್ರೂ ಒಂದು ಶಾಲ್ ಆಗಿದ್ರು ಕೂಡ ಏನಾದ್ರೂ ಒಂದು ಕವಿ ಬಂತು, ಅಯ್ಯೋ ಭಾರ ಆಗಿದ್ದೀವಿ ಹನುಮಂತ ಆಗಲಿಲ್ಲ. ರಾಮರ ಇಬ್ಬರು ಕೂಡ ಕೊಡೋದಿಲ್ಲ, ಅಷ್ಟು ಶಕ್ತಿ ಇತ್ತು ನನಗೆ. ಕಾರಣ ಇಷ್ಟೇ ಆಗಿ ಇನ್ನೂವರೆಗೆ ಹೇಳಿದಾನೆ, 100ಕ್ಕೆ 100 ಮಾತನ್ನು ಸತ್ಯವಾದಂತಹ ಮಾತು. ಆದರೆ ಹನುಮಂತನಿಗೆ ಅಷ್ಟು ಶಕ್ತಿ ಬರಲಿಕ್ಕೆ ಕಾರಣ ಏನಂದ್ರೆ ರಾಮನ ಪರಮಾನುಗ್ರಹ. ಅವನಿಗೆ ನಾನಾಗ್ಲೇ ರಾಮನ ಅನುಗ್ರಹ ಇಲ್ಲದೆ ಇದ್ರೆ ಹನುಮಂತ ಇಷ್ಟು ಫೇಮಸ್ ಆಗ್ಲಿಕ್ಕೂ ಸಾಧ್ಯ ಇಲ್ಲ, ಇಷ್ಟು ಶಕ್ತಿ ಬರಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ. ಹೋಗಿ ಯಾರ್ಯಾರ ಹತ್ರ ನಾವು ಬಗೆ ಹಿಡಿದಲ್ಲ. ನಮ್ದು ಕೆಟ್ಟ ಸ್ವಭಾವ, ನಮ್ಗೆ ಕೆಲಸ ಆಗತ್ತಂತ ಹೇಳಿ ಆಗ್ಲೇ ಹೇಳಿದ್ನಲ್ಲ, ನೀವೇ ಇಂದ್ರ ನೀವೇ ಚಂದ್ರ, ಹಾಗೆ ಮಾಡ್ತದೆ. ನಮ್ಮ ಪರಿಸ್ಥಿತಿ ಆಗಿದೆ. ಹಾಗಂತ ಹೇಳಿ ನಾವು ಬೇಡವರನ್ನ ಬೇಡ್ತಾ ಇಲ್ಲ. ಮತ್ತವರನ್ನ ಬೇಡುವುದು ತಪ್ಪು ಅಂತ ಹೇಳ್ತಾ ಇಲ್ಲ, ಕಾಲಕ್ಕೆ ಅನುಗುಣವಾಗಿ ಬೇಡಬೇಕಾಗ ಇಲ್ಲಂತಲ್ಲ. ಆದ್ರೆ ಬೇಕಾಗಿರೋ ಯಾರನ್ನ ನೀವು ಬೇಡಬೇಕಲ್ಲ ಅವನನ್ನೇ ಸರಿಯಾಗಿ ಬೇಡ್ತಾ ಇಲ್ಲ, ಅವನನ್ನ ಬಿಟ್ಟು ಎಲ್ಲರನ್ನ ಬೇಡ್ತಾ ಇಲ್ಲ. ಅದಕ್ಕೋಸ್ಕರ ಬೇಡಿದರೆ ಎನ್ನೊಡೆಯನ ಬೇಡುವೆ, ದೇವರನ್ನ ಮಾತ್ರ ಬೇಡಿ. ಅವನನ್ನ ಬಿಟ್ಟು ಮತ್ತೆ ಯಾರು ಬೇಡಿದ್ರು ಕೂಡ ಅದು ಕ್ಷಣಿಕ ಮಾತ್ರ, ಯಾವುದೇ ಕಾರಣಕ್ಕೂ ಕೂಡ ಅದು ಕೊನೆಯವರೆಗಿರುವಂಥದ್ದಲ್ಲ. ಏನೇ ಆಗಲಿ, ದುಡ್ಡಾಗಲಿ, ಸಂಪತ್ತಾಗಲಿ, ಒಂದು ಧಾನ್ಯ ಆಗಲಿ, ಜಾಗ ಆಗಲಿ, ಯಾವುದನ್ನೇ ಕೇಳಿದ್ರು ಕೂಡ ದೇವರಿಗೆ ಹೇಳಿದ್ದು ಕೊಟ್ಟ ಅಂತಾದ್ರೆ, ದೇವರು ಕೊಟ್ಟದ್ದೇ ಅಂತಾದ್ರೆ ಅದು ಇನ್ನೂವರೆಗೆ ಕೂಡ ಹಾಗೆ ಇರುತ್ತೆ. ಆಚಾರ್ಯ ಹೀಗೆ ಹೇಳಿದ ಮಾಡ್ತಾರೆ, ದೇವರಿಗೆ ಎಲ್ಲ ಮಾಡಿಸ್ತಾನಲ್ಲ, ಮತ್ತೆ ಹಾಗಾದ್ರೆ ನಮಗೆಲ್ಲ ಕೊಡ್ಬೋದಿತ್ತು ಅಂತ. ರಾಮ ಬರ್ಬೇಕಾದ್ರೆ ಹಾಗಾದ್ರೆ ಒಂದು ಪ್ರಶ್ನೆ ಬರಬೇಕು, ಅವನು ಸಂಕಲ್ಪ ಮಾಡಿದ್ರೆ ಮಾತ್ರ ಎಲ್ಲ ಸಾಧ್ಯ ಆಚಾರೆ. ಹಾಗಾದ್ರೆ ರಾವಣನ ಸೃಷ್ಟಿ ಮಾಡಿದ್ಯಾಕೆ ಆಚಾರೆ? ರಾವಣನ ಕೆಟ್ಟವನ್ನಾಗಿ ಮಾಡಿದ್ಯಾಕೆ? ರಾಮ ಬಂದದ್ದು ಯಾಕೆ? ನಮಗೆ ಮೇಲ್ನೋಟಕ್ಕೆ ಪರಿತ್ರಾಣಾಯ ಸಾಧೂನ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಹೇಳಿದ್ದಾರೆ ಗೀತೆಯಲ್ಲಿ. ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ, ದುಷ್ಟರನ್ನ ಸಂಹಾರ ಮಾಡೋದಕ್ಕೋಸ್ಕರ, ಶಿಷ್ಟರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನಾ ಬಂದೇ ಬರ್ತೇನೆ ಅಂತ. ಇದೆಲ್ಲದಕ್ಕೂ ಒಂದು ಕಾರಣ ಇದೆ, ಮರ್ತ್ಯಾವತಾರ ವಿಹಮರ್ತ್ಯ ಶಿಕ್ಷಣ. ಜನರ ಮಧ್ಯದಲ್ಲಿ ಜನಾರ್ದನ ಇರುವಂಥದ್ದು. ಹಾಗಾದ್ರೆ ಡೈರೆಕ್ಟ್ ಆಗಿ ದೇವರು ಬಂದ ತಕ್ಷಣ ಎಲ್ಲವನ್ನು ಗೊತ್ತಿರುವಂತ ಒಂದೇ ಮಾಡಬಹುದಿತ್ತಲ್ಲ, ಯಾಕೆ ಸುಮ್ಮನೆ ರಾವಣನ ಹೋಗ್ಕೊಳ್ಬೇಕಿತ್ತಾರ? ಸುಮ್ಮನೆ ರಾವಣ ಸಾಗಿ ಕೆಟ್ಟವನ್ನ ಎಲ್ಲರೂ ಗೊತ್ತಾಗಿದ್ದಿಲ್ಲ, ಅವಾಗ ಗೊತ್ತಾಗಿಲ್ಲ. ಆಗಲ್ಲ. ನರೇಶು ಜಾತಿಯ ನರವನ್ ಪ್ರವೃತ್ತಿ ಅಂತ ರಾಮ ತೋರಿಸ್ಕೊಟ್ಟಿದ್ರು ನೀವು, ಮತ್ತೆ ಬೇರೆ ಯಾವ್ದು ಯಾರ್ಯಾರೋ ಏನೋ ತೋರಿಸ್ಕೊಂಡು ನಾವು ಆಚರಣೆ ಮಾಡೋದಕ್ಕಿಂತ ದೇವರು ತೋರಿಸ್ಕೊಂಡು ಆಚರಣೆ ಮಾಡಬೇಕು. ಯಾಕಂದ್ರೆ ನೀವೇ ಆಲೋಚನೆ ಮಾಡಿ, ಸರ್ವಶಕ್ತನಾದಂತಹ ಭಗವಂತ
ಎಲ್ಲದರಲ್ಲೂ ಕೂಡ ಮೇಲಿರುವಂತಹ ಭಗವಂತ, ಎಲ್ಲ ಜೀವ ಸರ್ವೋತ್ತಮನಾದಂತಹ ಭಗವಂತ ಸ್ನಾನಾದಿಗಳನ್ನ ಸಂಧ್ಯಾವಂದನಾದಿಗಳನ್ನ ಮಾಡ್ತಾನೆ ಅಂದರೆ ಒಮ್ಮೆ ನಗು ಬರುವುದಿಲ್ಲ, ಅವಶ್ಯವಾಗಿ ಬಂದು ಬರುತ್ತೆ. ಯಾಕೆ ಹೇಳಿ? ಅಯ್ಯೋ ಸರ್ವಶ್ರೀ ಮಾಡಿದ ಅಂದ್ರೆ ನಮಗೆ ತಿಳಿಸೋದಕ್ಕೋಸ್ಕರ ಮಾಡಿದ್ದು, ಅವನಿಗೆ ಬೇಕು ಅಂತ ಮಾಡಿದ್ದಲ್ಲ. ಅದಕ್ಕೋಸ್ಕರ ನಾವು ಅವನಷ್ಟಾದ್ರೂ ಮಾಡಿದ್ದಾನೆ. ಉದಾಹರಣೆಗೆ ಈಗ ರಾವಣನ ಕೊಲ್ಲದೆ ಹಾಗೆ ಸಂಕಲ್ಪ ಮಾಡಿ ಬಿಟ್ಟಿದ್ರೆ ಇನ್ನೂವರೆಗೆ ನಮ್ಮ ಸನಾತನ ಧರ್ಮದಲ್ಲಿ ಪ್ರಶ್ನೆ ಇರುವಂತಂದ್ರೆ ರಾವಣನನ್ನ ಕೊಂದದ್ದು ಯಾರು ಅಂತ ಇನ್ನೂ ಆ ಧರ್ಮದಲ್ಲಿ ಉತ್ತರನೇ ಸಿಕ್ಕಿಲ್ಲ. ಈ ಪ್ರಶ್ನೆ ಬಂದಿರೋದು ಅದಕ್ಕೂ ಇದ್ಯಾವುದೂ ಆಗಬಾರದು. ಸರಿಯಾದಂತಹ ಜ್ಞಾನ ಬರಬೇಕು ಅಂತಂದ್ರೆ ಅದಕ್ಕೋಸ್ಕರ ನರಪೂರ್ವತಿ ಅಂತ ಆ ರಾಮಚಂದ್ರನ ನಡೆಸಿಬಿಟ್ಟಿದ್ದಾರೆ. ಇನ್ನು ಆರೋಪ್ಯ ಚಾಂಸ್ಯುಗಲಂ ಭಗವಂತಮೇನಂ ತಸ್ಯಾನುಜಂ ಚ ಹನುಮಾನ್ ಪ್ರಯೋಗಪೀಂದ್ರಂ ಸಖ್ಯಂ ಚಕಾರ ವದಭಕ್ತ ಪ್ರಮುಖೇ ತಸ್ಯ ರಾಮೇಣ ಶಾಶ್ವನಿದಾತಿರದೇ ಶೀಘ್ರಂ. ಆ ಸುಗ್ರೀವನ ಸಖ್ಯ ಮಾಡ್ತಾನಂತೆ. ಸುಗ್ರೀವನ ಸಖ್ಯ ಮಾಡಿದ ನಂತರ ಅವನನ್ನ ಅಗ್ನಿಯ ಮುಂದೆ ಸಾಕ್ಷಿಯಾಗಿ ಅವನನ್ನು ಸಖ್ಯ ಮಾಡ್ತಾನಂತೆ. ಹಾಗೆ ಸುಗ್ರೀವನಿಗೆ ಒಂದು ಕೆಲಸ ಆಗಬೇಕಾಗತ್ತೆ. ವಾಲಿಯನ್ನ ಸಂಹಾರ ಮಾಡುವುದು ಆ ಕೆಲಸ ಆಗುತ್ತೆ. ಅಂದ್ರೆ ಅವನಿಗೆ ಆಗಬೇಕಾಗಿರುತ್ತೆ. ಅದಕ್ಕೆ ಶ್ರುತ್ವಾಸ್ಯ ದುಃಖಮತದೇವ ವರ ಪ್ರತಿಜ್ಞಾಂ ಚಕ್ರೇ ಸವಾರಿ ನಿಧನಾಯ ಹರೀಶ್ವರೋಪಿ ಸೀತಾನುಮಾರ್ಗಣ ಕೃತೇಥ ಸವಾರಿಣಿ ನೈವ ಕ್ಷಿಪ್ತಾಂ ಹಿದುಂದುಭಿರತನಂ ಸಮದರ್ಶಯಚ್ಚ. ಸುಗ್ರೀವನ ಕಷ್ಟ ಕೇಳಿದಂತ ರಾಮ ಶ್ರೀರಾಮಚಂದ್ರ ಕಷ್ಟ ಎಲ್ಲ ಕೇಳಿದ್ರೆ ವಾಲಿಯನ್ನ ನಾನು ಸಂಹಾರ ಮಾಡಿದಂತ ಒಪ್ಪೋದ ಫೈನಲಿ. ಯಾಕಂದ್ರೆ ಶರಣಾಗತಿ ಯಾರು ಹೊಂದಿರ್ತಾರಲ್ಲ ಅವರ ಮಾತನ್ನು ಯಾವುದೇ ಕಾರಣಕ್ಕೂ ಇನ್ನೂವರೆಗೆ ತೀರಿಸದೇ ಇದ್ದಿಲ್ಲಂತೆ ರಾಮ. ಭಗವಂತ ಈ ರಾಮ ಒಬ್ಬರೇ ಅಲ್ಲ, ಯಾರಿಗೆ ನೀವು ಶರಣಾಗತಿ ಇರ್ತೀರಲ್ಲ ಅವನಿಗೆ ಶರಣಾಗತಿ ಆದರೆ ಭಗವಂತನ ಕೈ ಬಿಡುವುದಿಲ್ಲಂತೆ. ಇದು ಸಿದ್ಧವಾದಂತಹ ವಾಕ್ಯ. ಏನ್ ನಮಗೆ ಸಮಸ್ಯೆ ಅಂತ ಗೊತ್ತಾ? ನಾವು ಎಲ್ಲವನ್ನು ರೆಡಿ ಮಾಡ್ಕೊಂಡಿರ್ತೀವಿ. ಆಚಾರ್ಯ ಆ ಟೈಮಲ್ಲಿ ಮಳೆ ಬಂದ್ರೆ, ಪ್ರವಚನ ಆಗಬೇಕಂದ್ರೆ ಕರೆಂಟ್ ಹೋದ್ರೆ, ನೆಗೆಟಿವ್ ಆಲೋಚನೆ, ಈ ನಕಾರಾತ್ಮಕವಾದಂತಹ ಆಲೋಚನೆಗಳಿಂದ ನಾವು ಹಿಂದೆ ಕುಳಿತು. ಸಕಾರಾತ್ಮಕವಾದಂತಹ ಆಲೋಚನೆ ಬಂದ್ರೆ ಇನ್ನು ನಮ್ಮ ದೇಶ ಎಷ್ಟೋ ಉದ್ಧಾರ ಆಗ್ತಿತ್ತು. ಅಲ್ಲ, ಈಗ ಉದ್ಧಾರ ಆಗ್ತದೆ 14ರಿಂದ, ಆ ವಿಷಯ ಬೇರೆ. ಆದ್ರೆ ನಕಾರಾತ್ಮಕ ಆಲೋಚನೆ ಬೇಡ. ಅದಕ್ಕೆ ಸುಗ್ರೀವನ ಸಖ್ಯವನ್ನು ಮಾಡಿಕೊಳ್ತಾನೆ. ಮಾಡಿಕೊಂಡು ಸುಗ್ರೀವನ ಬಿಡ ಉಂಟು. ಸುಗ್ರೀವ ರಾಮಚಂದ್ರ ಸರ್ವಶಕ್ತ ಅಂತ ಗೊತ್ತಿತ್ತು. ಎಲ್ಲಿವರೆಗೆ ಅಂದ್ರೆ ಶ್ರೀರಾಮಚಂದ್ರ ವಾಲಿಯನ್ನ ಸಂಹಾರ ಮಾಡೋದು ಬಿಡಿ, ಸುಗ್ರೀವನಿಗೆ ಬರೀ ಹೇಳಿದ್ರು ಸಾಕಾಗಿತ್ತು, ನೀವು ಕೊಂದ್ರು ಅಂತ ಹೇಳಿದ್ರು ಕೂಡ. ಆದ್ರೆ ಇವನಿಗೆ ಸುಗ್ರೀವನಿಗೆ ಒಳಗೆ ತಳಮಣ. ರಾಮ ಹೇಳಿದನಲ್ಲ, ರಾಮನ ಶಕ್ತಿ ಪರೀಕ್ಷೆ ಮಾಡಿ, ರಾಮನ ಶಕ್ತಿ ಪರೀಕ್ಷೆ ಮಾಡದೆ ಇವನು ವಾಲಿ ಕೊಲ್ಲ ಅಂತ ಹೇಗೆ ಸಾಧ್ಯ? ಯಾಕಂದ್ರೆ ವಾಲಿ ಪರಮ ವರ್ಷನಾಗಿದ್ದು, ಅವನು ಹನುಮಂತ ಸ್ಮರಣೆ ಮಾಡಿದ್ದಲ್ಲ, ರಾಕ್ಷಸ ಆಗಿದ್ದ. ಅಂದ್ರೆ ಅವರೆಲ್ಲ ದೈತ್ಯರು. ಅಂದ್ರೆ ಅದು ಕರ್ಮಾನುಗುಣವಾಗಿ ಬರುವಂತಹ ಒಂದು ಜೀವ. ಆ ರೀತಿಯಾಗಿ ವಾಲಿಯನ್ನ ಸಂಹಾರ ಮಾಡಬೇಕು ಅಂತ ಸುಗ್ರೀವ ಕೇಳ್ಕೊಳ್ತಾನೆ ರಾಮನ ಹತ್ತಿರ. ರಾಮ ಅದಕ್ಕೆ ಒಪ್ಕೊಂಡು ರಾಮನ ಹತ್ರ ಸುಮಾರು ಒಂದು 3ರಿಂದ 4 ಅಥವಾ 4ರಿಂದ 5 ಒಂದು ಪರೀಕ್ಷೆಗಳನ್ನು ಮಾಡ್ತಾನೆ. ಒಂದು ಮರ ಇರುತ್ತೆ. ಒಂದು 7 ಮರದಲ್ಲಿ ವಾಲಿ ಎಷ್ಟು ಅಲಗಾಡಿಸಿದ್ರು ಕೂಡ, ವಾಲಿ ತುಂಬಾ ಬಲಶಾಲಿ, ಎಷ್ಟು ಅಲಗಾಡಿಸಿದ್ರು ಕೂಡ ಅಂತಂದ್ರೆ ಅವನ ಮರವನ್ನು ನೀವು ತುಂಬಾ ಕೆಳಗೆ ಹೋಗ್ಬೇಡ. ನಮಗಾದ್ರೂ ಅಷ್ಟೇ, ರಾವಣ ತುಂಬಾ ಎಷ್ಟು ಕೆಟ್ಟವನು ಅಷ್ಟೇ ಅನುಷ್ಠಾನವಂತನಾಗಿದ್ದ, ನೆನಪಿರಬೇಕು. ಆದ್ದರಿಂದ ರಾವಣ ವಾಲಿ ಇವನನ್ನ ಸುಗ್ರೀವನೊಟ್ಟಿಗೆ ಹೇಗಾದ್ರೂ ಸುಗ್ರೀವನ ಕೊಡಬೇಕು ಅಂತ ಅವನಿಗೆ ಆಸೆ. ವಾಲಿಯನ್ನ ಪರೀಕ್ಷೆ ಮಾಡಬೇಕು ಅಂತ, ರಾಮನನ್ನ ಪರೀಕ್ಷೆ ಮಾಡಬೇಕು ಅಂತ ಸುಗ್ರೀವನ ಆಸೆ. ಅದಕ್ಕೆ ವಾಲಿ ಆ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿದ್ರಿಂದ ಅವನ ಒಂಥರ ಒಂದು ಎಲೆ ಕೂಡ ನಿಲ್ಲಿಸಲಿಲ್ಲ. ಒಂದು ಎಲೆ ಅಂದ್ರೆ ಎಲೆ ಅಂತಾನೆ ಅರ್ಥ. ಇನ್ನು ಸಂಸ್ಕೃತದಲ್ಲಿ ಎಲೆ ಇಡೀ ಕಾಂಡ ಅಂತ ಅರ್ಥ. ಎಲೆ ಅಂದ್ರೆ ಪತ್ರ, ಒಂದು ಪತ್ರವು ಕೂಡ ಕೆಳ ಹಾಕಿ ಸಾಧ್ಯ ಇರುವುದಕ್ಕೆ. ಅಂತಹ ಮರಗಳನ್ನ ಕ್ಷುಲ್ಲಕವಾದಂತಹ ಒಂದೇ ಬಾಣದಿಂದ ಹೊರಹಾಕ್ತಾರೆ ರಾಮಚಂದ್ರ.
ಇದಕ್ಕೆ ಕಾರಣ ರಾಮನಲ್ಲಿರುವಂತಹ ಶಕ್ತಿ. ಅದಕ್ಕೆ ಹೇಳಿದ ನಾನು. ಹಾಗೆ ಅರವಿಂದ ದನಾಯನ ಚಕ್ರಾಂಕಿತೇನ ವರದೇನ ಕರಾಂಬುಜೇನ ಅಂತ. ಅದಕ್ಕೋಸ್ಕರನೇ ರಾಮನನ್ನ ತುಂಬಾ ಪರೀಕ್ಷೆ ಮಾಡಿಕೊಟ್ಟ. ಯಾರು? ಸುಗ್ರೀವ ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡ್ತಾ ಮಾಡ್ತಾ ಅವನಿಗೆ ಎಂದರೆ ಗೊತ್ತಾಗತ್ತೆ, ಇಲ್ಲ ಇನ್ನು ಈ ಶ್ರೀರಾಮಚಂದ್ರ ಇವನನ್ನ ವಾಲಿನ ಸಂಹಾರ ಮಾಡಲಿಕ್ಕೆ ಇದಕ್ಕಿಂತ ಬೇರೆ ಪರೀಕ್ಷೆಗಳು ಬೇಡ, ಹಾಗಾಗಿ ಇವನನ್ನೇ ಮಾಡುವ ಅಂತ ಹೇಳಿ ಸರಿ ಹೋಗಿಸುವಂತ ಹೋಗ್ತಾರೆ. ವಾಲಿ ಮತ್ತೆ ಸುಗ್ರೀವನಿಗೆ ಸಮಯ ಹೇಳಿ, ವಾಲಿಯನ್ನ ಮತ್ತೆ ಸುಗ್ರೀವನ್ನ ಇಬ್ಬರು ಕೂಡ ಯುದ್ಧ ಮಾಡ್ತಾ ಇದ್ದಾರೆ. ಯುದ್ಧ ಕಾಲದಲ್ಲಿ ಅವರಿಬ್ಬರು ಕೂಡ ಮೊದಲಿಗೆ ಎರಡು ಸರ್ತಿ ರಾಮ ನಿಲ್ಲಿಸುವುದಿಲ್ಲ ಯುದ್ಧ, ವಾಲಿಯನ್ನ ಕೊಲ್ಲುವುದಿಲ್ಲ. ಕೊಲ್ಲದೇ ಇರೋದಕ್ಕೂ ಕಾರಣಕ್ಕೋಸ್ಕರ ಸುಗ್ರೀವನ ಹೋಗ್ಬಾರ್ದಂತೆ. ಅಯ್ಯೋ ರಾಮಚಂದ್ರ, ನೀನು ನನ್ನ ಕಾಪಾಡ್ತೀನಿ ಅಂತ ಹೇಳಿದ್ಯಾ, ಅವನು ನೋಡಿದ್ರೆ ನನಗೆ ಬುದ್ಧಿ 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 ನನ್ನನ್ನ ಹೀನನ್ನಾಗಿ ಮಾಡ್ತಿದ್ದಾನೆ, ಶಕ್ತಿ ಮಾಡ್ತಿದ್ದಾನೆ, ನೀನು ಯಾಕೆ ಕಾಪಾಡದ ಇಲ್ಲ? ಅಲ್ಲ, ನನಗೆ ನೀವಿಬ್ರು ಒಂದೇ ತರ ಇದ್ದೀರ, ವಾಲಿ ಒಂದು ಸುಗ್ರೀವ. ನಿಮ್ಮನ್ನು ಯಾರು ನೋಡಿದ್ರೆ ನನ್ನ ಸುಗ್ರೀವ ಒಂದು ಗೊತ್ತಾಗುತ್ತೆ. ಅಕಸ್ಮಾತ್ ನಾನು ನಿನ್ನನ್ನು ಹೊಡಿಗೆ ಹೋಗಿ ವಾಲಿ ನೋಡಿ ನಿನ್ನ ಕೊಂದ್ರೆ ನಾನು ರಾಮನಿಗೆ ಇದು ಡೌಟ್ ಒಂದು ಬಿಟ್ಟೆ ಅಂತ ಸುಳ್ಳು ಹೇಳ್ತಾರೆ. ಅಂದ್ರೆ ಇದು ಆಚಾರ್ಯರಿಗೆ ತಿಳಿದುಕೊಡ್ತಾರೆ ನೋಡಿ. ಇದಕ್ಕೆ ಹೇಳೋದು ಆಚಾರ್ಯ ಸಿದ್ಧಾಂತವನ್ನು, ಆಚಾರ ಒಂದು ಗ್ರಂಥವನ್ನು ಓದಬೇಕು ಅಂತ ಇದಕ್ಕೋಸ್ಕರ. ರಾಮನಿಗೆ ಅಷ್ಟು ಗೊತ್ತಿರಲಿಲ್ಲ. ಈಗ ಪರಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನು, ಇಡೀ ಒಂದು ಬ್ರಹ್ಮಾದಿಗಳಿಂದ ತೃಣಪರಿಗಳನ್ನು ಸೃಷ್ಟಿ ಮಾಡಿದವನು, ಅವನಿಗೆ ಒಂದು ವಾಲಿ ಸುಗ್ರೀವ ವ್ಯತ್ಯಾಸ ಗೊತ್ತಾಗುವುದಿಲ್ಲ. ಅಣ್ಣ ತಮ್ಮಂದಿರ ಜಗಳ ಎಲ್ಲೋ ಕೊನೆಗಾದರೂ ಸರಿ ಆಗಬಹುದೇನೋ ಅಂತ. ಅದಕ್ಕೋಸ್ಕರ ಅದು ಎಲ್ಲ ಕೂಡ ನಮಗೆ ತೋರಿಕೆ. ರಾಮನಿಗೆ ಎಲ್ಲ ಗೊತ್ತಿರುತ್ತೆ, ಸುಗ್ರೀವ ಮತ್ತೆ ಕೊನೆಗ ಈ ತರ ಬೇರೆ ಬೇರೆ ಆಗ್ತಾನೆ ಮತ್ತು ವಾಲಿ ಸಾಯ್ತಾನೆ ಎಲ್ಲ ಗೊತ್ತಿರುತ್ತೆ. ಆದ್ರೆ ನಮಗೆ ತೋರಿಸ್ಬೇಕಲ್ಲ, ತೋರಿಸೋದಕ್ಕೋಸ್ಕರ ಈ ತರ ಮಾಡೋಣ. ಅದೇ ರೀತಿಯಾಗಿ ಈ ವಾಲಿಯನ್ನ ಸರಿ ಆಯ್ತು, ನೀನು ಏನಾದ್ರು ಮಾಡಿ ಹಾಗಾದ್ರೆ ಏನಾದ್ರು ಒಂದು ಗುರುತು ಹಾಕಪ್ಪ, ನೀನು ಗುರುತು ಹಾಕೊಂಡ್ರೆ ಗೊತ್ತಾಗತ್ತೆ ಏನಂತ, ಇಲ್ಲಾಂದ್ರೆ ಹೇಗೆ ಗೊತ್ತಾಗತ್ತೆ? ಅದಕ್ಕೆ ಹನುಮಂತ ಅಂದ್ರೆ ಅಲ್ಲ ಹೇಳಿದಲ್ಲ ಲಕ್ಷ್ಮಣ, ಅವನು ಮಾಲೆ ಹಾಕಿದ ಯಾರಿಗೆ? ಸುಗ್ರೀವನಿಗೆ ಮಾಲೆ ಹಾಕಿದಾಗ ಹಿಂದಿನಿಂದ ವಾಲಿಯನ್ನ ರಾಮಚಂದ್ರ ಹೊಡೆದ. ಅಯ್ಯೋ, ರಾಮನೇ ಹಿಂದಿನಿಂದ ಹೊಡೆದಿದ್ದಾನಂದ್ರೆ ನಿನ್ನ ಮನುಷ್ಯರು ಎಲ್ಲೇ ನಿಂತು ದುಡಿಬೋದು. ನಿಲ್ದಿರೋ ಕಾರಣ ಏನು ಗೊತ್ತಾ? ವಾಲಿ ಮುಂದೆ ಬಂದರೆ ವಾಲಿ ಶರಣಾಗತಿ ಅಂತ ಇದ್ದ ರಾಮನಿಗೆ. ಶರಣಾಗತಿ ಆದರೆ ಮತ್ತು ಕೊಲ್ಲೋದು ಯಾರನ್ನ? ಸುಗ್ರೀವನಿಗೆ ಕೊಟ್ಟಂತಹ ಮಾತು, ಸುಗ್ರೀವ ಮೊದಲು ಶರಣಾಗತಿಯಾಗಿದ್ದಾನೆ ನೋಡಿ. ವಾಲಿಯನ್ನು ಕೊಂದ ತಕ್ಷಣ ರಾಮಚಂದ್ರ ಹೇಳಿದೆ, ವಾಲಿ ನಿನಗೆ ಹೇಳು ಬದುಕಬೇಕು ಅಂತ ಅನ್ನೋ ಆಸೆ ಇದ್ದರೆ ಈಗಲೇ ಬದುಕಿಸ್ತೀನಿ ನಿನ್ನ. ರಾಮಚಂದ್ರ, ನಿನ್ನಿಂದ ನಾನು ಸಾಯ್ತಿದ್ದೇನೆ, ಇದಕ್ಕಿಂತ ದೊಡ್ಡ ಫಲ ಬೇಕಂತ. ಇವತ್ತೇನಾದ್ರೂ ನಮ್ಮ ರಾತ್ರಿ ಕನಸಲ್ಲಿ ಬಂದು ಕೃಷ್ಣ ಬಂದು ನಾನು ಏನ್ ಕರ್ಕೊಂಡ್ರೆ ಕೃಷ್ಣನ ದೇವರಲ್ಲ ರಾಮನ ದೇವರನ್ನ ಅಂತಿದ್ರು ನಮ್ಮ ಪ್ರಾರಂಭ ಎದ್ದಿದ್ದು. ಆ ವಾಲಿನ ಬಂದ ಕ್ಷಣ ಕೂಡ ರಾಮಚಂದ್ರ ಕೇಳಿದ, ಇಲ್ಲಪ್ಪ ಬದುಕಬೇಕಂದ್ರೆ ಹೇಳು ಬದುಕಿಸ್ತೇನೆ. ಇಲ್ಲ ರಾಮ, ನಾನು ನಿನ್ನಿಂದ ನಾನು ಸಂಹಾರ ಇದೇ ಖುಷಿ, ನನಗೆ ಇದಕ್ಕಿಂತ ದೊಡ್ಡ ಖುಷಿ ಏನಿಲ್ಲ ಅಂತ. ಕೊನೆಗೆ ಸುಗ್ರೀವನ ಪಟ್ಟಾಭಿಷೇಕ ಆಗುತ್ತೆ. ನಂತರದಲ್ಲಿ ಸುಗ್ರೀವನ ಪಟ್ಟಾಭಿಷೇಕದ ನಂತರ ಕಥೆಯನ್ನಾಗಲಿ ವಿಷಯವನ್ನಾಗಲಿ ನಾಳೆ ನೋಡೋಣ. ಸರ್ವಪೂರ್ಣ ಸರ್ವವಿವರ್ಜಿತ ಪ್ರಿಯದಾಂ ಪ್ರಿಯದೇವ ವಿಷ್ಣುರಮೇ ಪರಮಸ್ವರ ಶ್ರೀಕೃಷ್ಣ.